ಓಂ ಶಾಂತಿ. ಬಾಬೋರು ವಿಶೇಷವಾದಂತಹ ಈ ಬ್ರಾಹ್ಮಣ ಜೀವನ ಸರ್ವಶ್ರೇಷ್ಠ ಜೀವನ, ಇತಿಹಾಸದ ಈ ಆಧ್ಯಾತ್ಮಿಕದ ಇತಿಹಾಸದಲ್ಲಿ ಈ ಬ್ರಾಹ್ಮಣ ಜೀವನ ಸರ್ವಶ್ರೇಷ್ಠವಾದಂಥ ಜೀವನದ. ಶರಣ ಸಾಹಿತ್ಯದಲ್ಲಿ ಹೇಳ್ತಾರೆ, ಶರಣರ ಕೋಟಿಗೊಬ್ಬ ಶರಣ, ಲಕ್ಷಗೊಬ್ಬ ಭಕ್ತ ಅಂಥೇಳಿ. ಬಾಬೋರ ಮಕ್ಕಳು ವಿಶೇಷವಾಗಿ ಪರಮಾತ್ಮನು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಎಷ್ಟೋ ಕೋಟಿ ಜನರಲ್ಲಿ ನಮ್ಮನ್ನು ಬಾಬೋರು ಆಯ್ಕೆ ಮಾಡಿದ್ದಾರೆ. ಈ ಜೀವನ ಬಹಳ ಸುಂದರ ಜೀವನದ. 1988ನೇ ಇಸ್ವಿಯಿಂದ ಬಾಬೋರು ಜ್ಞಾನ ಪ್ರಾಪ್ತಿಯಾಯಿತು. ಬಾಬೋರ ಮಿಲನ 89ನೇ ಇಸ್ವಿಲಿ ಆಯಿತು. 91ನೇ ಇಸ್ವಿಯಿಂದ ಮಧುಬನದಲ್ಲಿ ಸೇವೆ ಮಾಡುವಂಥ ಭಾಗ್ಯ ಪ್ರಾಪ್ತಿಯಾಯಿತು. ಯಜ್ಞದ ಇತಿಹಾಸದಲ್ಲಿ 1950ನೇ ಇಸ್ವಿ 5ನೇ ತಾರೀಕು 5ನೇ ತಿಂಗಳು ಮೌಂಟ್ ಅಬುಕ್ಕೆ ಶಿವಬಾಬರು 380 ಪವಿತ್ರ ಆತ್ಮಗಳ ಬ್ರಾಹ್ಮಣ ಸಂಘಟನೆಯಲ್ಲಿ ಮೌಂಟ್ ಅಬುಕ್ಕೆ ಬಂದರು. ಬಾಬೋರು ಈ ರತ್ನಗಳನ್ನು ಭಾರತದ ದೇಶದಲ್ಲಿ ಅನೇಕ ಕಡೆ ಕಳಿಸಿಕೊಟ್ಟರು. 1955ನೇ ಇಸ್ವಿಯಲ್ಲಿ ದಾದೀಜಿಯವರು, ಹೃದಯ ಪುಷ್ಪ ದಾದೀಜಿಯವರು ಕರ್ನಾಟಕಕ್ಕೆ ಬಂದರು. ಕರ್ನಾಟಕದಲ್ಲಿ 4 ಸೌತ್ ರಾಜ್ಯಗಳು ಮತ್ತು ಕೆಲವೊಂದು ಮಹಾರಾಷ್ಟ್ರ ಏರಿಯಾದಲ್ಲಿ ಇವತ್ತು ದಾದೀಜಿಯವರು ಮಾಡಿದ ಸೇವೆ, ವಿಶಾಲವಾದಂಥ ಸೇವೆ ಇದೆ. ಆ ಸೇವೆಯನ್ನು ನಾವು ಸ್ಮರಣೆ ಮಾಡಿದರೆ ಮನಸ್ಸಿಗೆ ಒಂದು ಆನಂದ, ಖುಷಿ, ನಿಜವಾದ ಸಂಪನ್ನ ಜೀವನ ಅನ್ನಿಸ್ತದೆ. ಯಾವಾಗ ನಾನು ಮಧುಬನದಲ್ಲಿ ಬಂದು ಬಾಬೋರ ಮಡ್ಲಲ್ಲಿ ಸೇವೆ ಮಾಡ್ತಾಯಿದ್ದೆ, ದಾದಿಗಳು ಜೀವನ ನೋಡಿ ಸುಮಾರು 100-150 ಜನ ದಾದಿಗಳಿದ್ದರು. ವಿಶಾಲ ಸಂಘಟನೆಯಲ್ಲಿ ಬಂದು ಈ ಬ್ರಾಹ್ಮಣ ಜೀವನ ಅಂದರೆ ಎಷ್ಟು ಆನಂದವಾಗಿರ್ತದೆ ಅನ್ನೋದು ಮಧುಬನದಲ್ಲಿ ಬಂದರೆ ಗೊತ್ತಾಗ್ತದೆ. ಆ ಮಧುಬನದ ಈ ಸಂಘಟನೆ, ವಾತಾವರಣ, ಪವಿತ್ರತೆಯ ಒಂದು ಶಕ್ತಿ, ಇಲ್ಲಿ ಬಾಬೋರು ಅವತರಣ ಭೂಮಿ ಮಧುಬನ, ಇದೆಲ್ಲ ನೋಡಿದಾಗ ಏನು ಅನ್ನಿಸ್ತದೆ ಅಂದರೆ ಜೀವನದಲ್ಲಿ ನಿಜವಾದ ಸಂಪನ್ನ ಜೀವನ, ನಿಜವಾದ ಆನಂದ, ಖುಷಿ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಈ ಪೂರ್ಣ ಬ್ರಾಹ್ಮಣ ಜೀವನದ ಸಾರ ಏನಿದೆ ಅಂದ್ರೆ ನಾವು ಇವತ್ತು ನೋಡೋಣ. ಯಾವಾಗಲೂ ಖುಷಿಯಿಂದ ಇರಬೇಕಂದ್ರೆ ನಮ್ಮ ಬ್ರಾಹ್ಮಣ ಜೀವನದಲ್ಲಿ ಏನನ್ನು ನಾವು ನೆನಪಿಟ್ಕೊಂಡ್ರೆ ಖುಷಿ ಇರ್ತದೆ. ಆ ಖುಷಿ ಯಾವ ಯಾವ ಮೂಲಗಳಿಂದ ಸಿಗ್ತದೆ? ಬಾಬೋರ ಹೃದಯದಲ್ಲಿ ನಾವು ಸ್ಥಾನ ಪಡಿಬೇಕಂದ್ರೆ ಏನು ಪುರುಷಾರ್ಥ ಮಾಡಬೇಕು ಅನ್ನೋ ವಿಚಾರಗಳನ್ನು ನೋಡೋಣ. ದಾದಿ ಪ್ರಕಾಶ್ ಮಣಿಜಿಯವರು ಅಡ್ಮಿನಿಸ್ಟ್ರೇಷನ್ ಹೆಡ್ ಇದ್ದರು. ತಾಯಿಯ ಒಂದು ನಿಜವಾದ ರೂಪವನ್ನು ನಾವು ನೋಡಿದೆವು. ದಾದಿ ಪ್ರಕಾಶ್ ಮಣಿಜಿಯವರು ಬ್ರಹ್ಮ ಬಾಬೋರ ಪ್ರತ್ಯಕ್ಷದ ಸ್ವರೂಪಿಯಾಗಿದ್ದರು. ಯಾಕಂದರೆ ಬ್ರಹ್ಮ ಬಾಬೋರು, ನಾವು ಜ್ಞಾನಕ್ಕೆ ಬಂದಾಗ ಬ್ರಹ್ಮ ಬಾಬೋರು ಈ ಸ್ಥೂಲ ದೇಹವನ್ನು ಬಿಟ್ಟಿದ್ದರು. ಆದರೆ ದಾದಿಗಳು ಪಾಲನೆ ನಮಗೆ ಸಿಕ್ಕಿತು. ಗುಲ್ಜಾರ್ ದಾದೀಜಿಯವರು, ಪ್ರಕಾಶ್ ಮಣಿ ದಾದೀಜಿಯವರು, ಜಾನಕಿ ದಾದೀಜಿಯವರು, ಚಂದ್ರಮಣಿ ದಾದೀಜಿಯವರು, ಮನೋಹರ್ ದಾದೀಜಿಯವರು ಅನೇಕ ಸರ್ವಶ್ರೇಷ್ಠ ರತ್ನಗಳನ್ನು ಪಾಲನೆಯನ್ನು ಪಡೆದು ಅವರ ಜೀವನದಲ್ಲಿ ಇರುವಂಥ ಮಾತುಗಳನ್ನು ಕೇಳಿ ಏನಪ್ಪ ಅಂದರೆ ಒಂದು ರೂಪರೇಖೆಗಳನ್ನು ಮಾಡಿ ಜಗದೀಶ್ ಭಾಯ್ ಅವರ ಹತ್ರ ನಾನು ಪರ್ಸ್ನಲ್ಲಾಗಿ ಭೇಟಿಯಾದಾಗ ಜಗದೀಶ್ ಭಾಯ್ ಅವರು ಹೇಳಿದರು, ಇದು ಪುರುಷಾರ್ಥ ಮಾಡೋಕ್ಕೆ ಈ ಪ್ರಕಾರ ಮಾಡಬಹುದು ಅಂಥೇಳಿ. ಅದಕ್ಕೆ ಬಾಬೋರ ಮನೆಯಲ್ಲಿ 3 ಪ್ರಕಾರ ಆತ್ಮಗಳು. ಒಬ್ಬರು
ಈ ಗೃಹಸ್ಥದಲ್ಲಿದ್ದು ಸಂಸಾರದಲ್ಲಿದ್ದು ಬಾಬುವ್ರ ಮಕ್ಕಳಾಗಿ ಬಾಬುವರ ಸೇವೆಯನ್ನು ಮಾಡ್ತಾ ಲೌಕಿಕ ಪರಿವಾರದವ್ರ ಜೊತೆ ಇದ್ದು ಲೌಕಿಕ ಬ್ಯಾಲೆನ್ಸನ್ನು ಮಾಡಿಕೊಂಡವ್ರಿಗೆ. ಎರಡನೇ ಕೆಟಗರಿ ಸಮರ್ಪಿತ ಟೀಚರ್ ಅಕ್ಕವರು, ತಮ್ಮ ಸಂಪೂರ್ಣ ಜೀವನವನ್ನು ಸಮರ್ಪಣೆ ಮಾಡಿದಂಥ ಟೀಚರ್ ಅಕ್ಕವರು. ಮೂರನೇದು ಮಧುಬನ ನಿವಾಸಿಗಳು, ಮಧುಬನದಲ್ಲಿ ಸಮರ್ಪಣೆಯಾಗಿ ಮಧುಬನದಲ್ಲಿ ಸೇವೆ ಮಾಡುವಂತಹ ಈ ಮೂರನೇ ಪ್ರಕಾರದ ಆತ್ಮಗಳು. ಆದರೆ ಬಾಬುವ್ರ ದೃಷ್ಟಿಯಲ್ಲಿ ಇವರು ಮೂರು ಜನ ಒಂದೇ ಸಮಾನದರ. ಬಾಬುವರು ಎಲ್ಲ ಮಕ್ಕಳಿಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಬಾಬುವರು ಎಲ್ಲ ಮಕ್ಕಳಿಗೆ ತಮ್ಮ ಹೃದಯದಲ್ಲಿ ಸ್ಥಾನ ಕೊಡ್ತಾರೆ. ಆದರೆ ನಾವು ಮಕ್ಕಳು ಎಷ್ಟು ಬಾಬುವ್ರನ್ನ ಪ್ರೀತಿ ಮಾಡ್ತೀವೋ, ಎಷ್ಟು ಬಾಬುವ್ರನ್ನ ಸಮೀಪದಲ್ಲಿ ಅನುಭವ ಮಾಡ್ತೀವೋ, ಅವರನ್ನು ಯಾವ ಪ್ರಕಾರವಾಗಿ ನಾವು ಅನುಭವ ಮಾಡ್ತೀವೋ ಅದರ ಆಧಾರವಾಗ್ತದೆ. ಅದಕ್ಕೆ ಬಹಳ ಸಹಜವಾದಂಥ ಪುರುಷಾರ್ಥ ಮಾಡಬೇಕು. ನಾವು ಯಾವುದೇ ಪ್ರಕಾರವಾದ ಪುರುಷಾರ್ಥ ಅಂದ್ರೇ ಸಹಜವಾಗಿರಬೇಕು, ಬಹಳ ಡಿಫಿಕಲ್ಟ್ ಅನಿಸಿರಬಾರ್ದು. ಈ ಸರಳ ಪುರುಷಾರ್ಥವನ್ನು ನೋಡೋಣ. ಯಾವಾಗಲೂ ಖುಷಿಯಾಗಿರ್ಬೇಕಂದ್ರೆ ಬ್ರಾಹ್ಮಣ ಜೀವನದಲ್ಲಿ 5 ಮಾತುಗಳನ್ನು ನಾವು ನೆನಪಿಟ್ಟುಕೊಂಡ್ರೆ ಈ ಪುರುಷಾರ್ಥ ಜೀವನದಲ್ಲಿ ಒಂದು ಆನಂದ, ಎಷ್ಟು ಖುಷಿ ಇರಬೇಕು ಬಾಬುವ್ರ ಪ್ರಕಾರವಾಗಿ ಅಷ್ಟು ಖುಷಿ ಇರ್ತದೆ. ಈ ಮಾತುಗಳಲ್ಲಿ ಮೊದಲನೇ ಮಾತು ಅಮೃತವೇಳೆ ಯೋಗ. ಸ್ವಯಂ ಪರಮಾತ್ಮ ನಿಮ್ಮ ಸ್ಥಾನಕ್ಕೆ ಡೈಲಿ ಬರ್ತಾರೆ. ನೀವು ಯಾವ ಸ್ಥಾನದಲ್ಲಿರಿ, ಹೃದಯದಿಂದ ಬಾಬುವ್ರನ್ನ ಎದ್ದು ಕರೆದಾಗ ನಿಮ್ಮ ಎದುರುಗಡೆ ಬಾಬುವ್ರು ಬಂದಿರ್ತಾರೆ. ಅದು ಮನೆಯೇ ಇರ್ಬೋದು, ಮಧುಬನ್ನೇ ಇರ್ಬೋದು, ಅಥವಾ ಸೆಂಟ್ರೇ ಇರ್ಬೋದು. ಅಮೃತ ವೇಳೆ ಯೋಗ. ಯೋಗ ಅಂದ್ರೆ ಸಂಪೂರ್ಣವಾದಂಥ ಬಾಬುವ್ರ ಜೊತೆ ಖುಷಿಯ ಮಿಲನ, ಬಾಬುವ್ರ ಜೊತೆ ಪ್ರೀತಿ ಮಾಡುವಂಥ ವಿಧಾನಕ್ಕೆ ಯೋಗ ಅಂತಾರೆ. ಅಮೃತ ವೇಳೆ ಯೋಗ ಬಾಬುವರು ಮುರಳಿ ಪ್ರಕಾರ ಬೇರೆ ಬೇರೆ ಟೈಮ್ದಲ್ಲಿ ಬಾಬುವ್ರು ಹೇಳಿದ್ದಾರೆ. 2ರಿಂದ ಪ್ರಾರಂಭ ಆಗ್ತದೆ ಅಮೃತ ವೇಳೆ ಯೋಗ. ಬಾಬುವ್ರು ಒಂದು ಸಲ ಮುರಳಿ ಹೇಳಿದ್ದಾರೆ, 2 ಬಜೆ ಉಠೋ, 3 ಬಜೆ ಉಠೋ, 4 ಬಜೆ ಉಠೋ ಅಂಥೇಳಿ. ಅಮೃತ ವೇಳೆ ಯೋಗ 2 ಗಂಟೆ ಪ್ರಾರಂಭ ಆಗ್ತದೆ. 2ರಿಂದ 4:45 ಈ ಅಮೃತ ವೇಳೆ ಯೋಗ ಮುಗಿತದೆ. ಮಮ್ಮ ಅವರು ಮತ್ತು ಬಾಬುವ್ರು ನಾವು ನೋಡಿದಾಗ ಬಾಬುವ್ರು 2 ಗಂಟೆ ಕೇಳ್ತಿದ್ರು, ಮಮ್ಮ ಅವರು 2 ಗಂಟೆ ಕೇಳ್ತಿದ್ರು, ಜಗದೀಶ್ ಭಾಯ್ ಅವರು 2 ಗಂಟೆ ಕೇಳ್ತಿದ್ರು. ಅಷ್ಟರತ್ನಗಳ ಜೀವನವನ್ನು ನೋಡಿದಾಗ ಅವರಿಗೆ ಬಹಳ ಸರಳವಾಗ್ತಿತ್ತು ಅಮೃತ ವೇಳೆ ಯೋಗ. ಅದಕ್ಕೆ ಈ ಬ್ರಾಹ್ಮಣ ಜೀವನದ ಫೌಂಡೇಶನ್ ಏನಿದೆ ಅಂದರೆ ಅಮೃತ ವೇಳೆ ಯೋಗ ಇದೆ. ವಿಧಿವ್ಯಕ್ತವಾಗಿ ಬಾಬುವ್ರು ಹೇಳ್ತಾರೆ, ನೀವು 4 ಗಂಟೆ ಕೇಳ್ತೀರಾ ಹೇಳ್ರಿ, 3 ಗಂಟೆ ಕೇಳ್ತೀರಾ ಹೇಳ್ರಿ. ನಿಮ್ಮ ದಿನಚರಿ ನೋಡ್ಕೊಳ್ಳಿ, ನಿಮ್ಮ ಕಾರ್ಯ ವ್ಯವಹಾರ ನೋಡ್ಕೊಳ್ಳಿ. ಯಾವ ಪ್ರಕಾರವಾಗಿ ನೀವು ನಿಮ್ಮ ಲೌಕಿಕ ಕಾರ್ಯಗಳದವ, ನಿಮ್ಮದು ಹಾರ್ಡ್ ವರ್ಕ್ ಅದು ಅಥವಾ ಸ್ಥೂಲವಾದಂಥ ಕಾರ್ಯ, ಬುದ್ಧಿ ಕಾರ್ಯ ಇದೆನೋ. ಕೆಲವು ಮಂದಿ ಈಗ ರೈತರು ಇರ್ತಾರೆ, ಅವರು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಇನ್ನು ಕೆಲವೊಂದು ಜನ ಆಫೀಸ್ದಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮ್ಯಾಗ ಕಾರ್ಯ ಮಾಡ್ತಾರೆ. ಇನ್ನು ಕೆಲವೊಂದು ಜನ ಅವರವರ ಪ್ರಕಾರವಾಗಿ ಸೇವೆ ಮಾಡ್ತಿರ್ತಾರೆ. ದಿನಚರ್ಯವನ್ನು ಸ್ಟಡಿ ಮಾಡಿ ನಿಮಗೆ ಯಾವ ಪ್ರಕಾರವಾಗಿ ಸೆಟ್ ಆಗ್ತದೆ. 2ರಿಂದ 4 ಮಧ್ಯದಲ್ಲಿ ಎದ್ದು ಮುಖ ತಕ್ಕೊಂಡು ಫ್ರೆಶ್ ಆಗಿ ವಿಧಿವಕ್ತವಾಗಿ ನೀವು ಮನೆಯಲ್ಲೇ ಇರ್ಬೋದು, ಒಂದು ಒಳ್ಳೆಯ ಫ್ರೆಶ್ ಏರ್ ಎಲ್ಲಿ ಬರ್ತಿರ್ತದೆ ಅಲ್ಲಿ ಚೇರ್ ಹಾಕ್ಕೊಂಡು ಅಥವಾ ಕೆಳಗಡೆ ಕೂತ್ಕೋಬೋದು. ಬಾಬುವರಿನ ಪ್ರೀತಿಯಿಂದ ಮಾತಾಡಿ. ಅಮೃತ ವೇಳೆ ಯೋಗದಲ್ಲಿ ಸೈಲೆಂಟ್ ಮ್ಯೂಸಿಕನ್ನು ಯೂಸ್ ಮಾಡ್ಬೋದು. ಬಾಬುವ್ರ ಅವ್ಯಕ್ತ ವಾಯ್ಸ್ಗಳಿರ್ತವೆ. ಈ ಸದ್ಯ ಬಾಬುವ್ರು ನಮಗೆಲ್ಲ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಮೊಬೈಲ್ ಬಂದಿದ್ದರಿಂದ ಅದನ್ನು ನೀವು ಅವ್ಯಕ್ತ ಬಾಬ್ದಾದವರ ಡೈರೆಕ್ಟ್ ಮಹಾವಾಕ್ಯವನ್ನು ಕೇಳ್ಬೋದು. ಅಲ್ಲಿಂದ ಸೈಲೆಂಟ್ ಮ್ಯೂಸಿಕ್ಕು ಮನಸ್ಸಿಗೆ ಒಂದು ಆನಂದ ಕೊಡ್ತದೆ. ಬಾಬುವ್ರ ಒಳ್ಳೆಯ ಕನ್ನಡ ಹಾಡುಗಳದಾವೆ, ಆ ಹಾಡುಗಳನ್ನು ನೀವು ಕೇಳ್ಬೋದು. ಮತ್ತು ಕೆಲವೊಂದು ಸಲ ಅದನ್ನು ಬಂದ್ ಮಾಡಿ ನೀವೇನು ಮಾಡಬೇಕಂದ್ರೆ ಅಶರೀರ ಅಭ್ಯಾಸ, ಸೂಕ್ಷ್ಮತನಕ್ಕೆ ಹೋಗೋದು, ಸೂಕ್ಷ್ಮ ಲೈಟ್ ಶರೀರ ತಗೊಳ್ಳೋದು, ಅಲ್ಲೊಂದು ಸ್ವಲ್ಪ ಯೋಗ ಮಾಡೋದು. ಮತ್ತು ಅಲ್ಲಿಂದ ಏನು ಮಾಡೋದು ಅಂದರೆ ಮೂಲವತನಕ್ಕೆ ನಿರಾಕಾರ ಜ್ಯೋತಿ ಸ್ವರೂಪದಲ್ಲಿ ಕೂತ್ಕೊಳ್ಳೋದು. ಮತ್ತು
ಬ್ರಹ್ಮಭಾವರ ಜೊತೆ ಅವ್ಯಕ್ತ ಸ್ವರೂಪದಲ್ಲಿ ಆಕಾಶದಲ್ಲಿ ಸೂಕ್ಷ್ಮ ಶರೀರ ಮುಖಾಂತರ ಅಂತರ್ವಾಹಕ ಮನ್ ಅಂತಾರೆ, ಸೇವೆ ಅಂತಾರೆ, ಅದನ್ನು ಮಾಡ್ಬೋದು. ನೀವು ಬಹಳ ದೂರ ಇರ್ಬೋದು ಮಧುಬನದಿಂದ, ಆದರೆ ಅಮೃತವೇಳೆ ಯೋಗದಲ್ಲಿ ಬಾಬೋರ ಮನೆಗೆ ಬನ್ನಿ. ಬೆಳಗಿನ ಜಾವ ಮಧುಬನದಲ್ಲಿ ಸೂಕ್ಷ್ಮ ಶರೀರ ತೊಗೊಂಬಂದು ಈ 4 ಧಾಮಗಳು, ಬಾಬೋರು 4 ಧಾಮಗಳ ಬಗ್ಗೆ ಸಾಕಷ್ಟು ವರ್ಣನೆ ಕೊಟ್ಟಿದ್ದಾರೆ. ಆ 4 ಧಾಮಗಳಲ್ಲಿ ಬಂದು ನಿಮಗೆಷ್ಟು ಸಾಧ್ಯ ಆದಷ್ಟು 5 ನಿಮಿಷ 10 ನಿಮಿಷ ಮಧುಬನ ಆಂಗನ ಅಂತಾರಲ್ಲಿ, ಮಧುಬನದ ಒಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ಯೋಗ ಮಾಡಿ. ಯಾಕಂದ್ರೆ ಸೂಕ್ಷ್ಮ ದೇಹವನ್ನು ನೀವು ಎಲ್ಲೇ ಬೇಕಾದ್ರೆ ತೊಗೊಂಡು ಅದಕ್ಕೆ ಏನು ಮಾಡಬೇಕಂದ್ರೆ ಅಮೃತ ವೇಳೆ ಯೋಗವನ್ನು ಪವರ್ಫುಲ್ ಮಾಡ್ಕೊಳ್ಳಿ. ಅಮೃತ ವೇಳೆ ಯೋಗ ಅಂದ್ರೆ ಅದು ಹೆಂಗಂದ್ರೆ ಟಾನಿಕ್ ಇದ್ದಂಗೆ. ಟಾನಿಕ್ ಒಂದು ಸಲ ನಾವು ಡೈಲಿ ಮಾರ್ನಿಂಗ್ ಟಾನಿಕ್ ತೊಗೊಂಡಾಗ ಯಾವ ಪ್ರಕಾರವಾಗಿ ಚೈತನ್ಯತೆ ಬರ್ತದೆ, ಹಂಗೆ ಅಮೃತ ವೇಳೆ ಯೋಗದಲ್ಲಿ ಪವರ್ಫುಲ್ಲಾಗಿ ಅನುಭವ ಮಾಡಿ. ಕೆಲವೊಂದು ಸಲ ನಮಗೆ ದಿನದ ವ್ಯವಹಾರದ ಸಲುವಾಗಿ ಸುಸ್ತಾಗಿರ್ತದೆ. ಆವಾಗ ನಾವೇನು ಮಾಡ್ಬೇಕಂದ್ರೆ ಮತ್ತೆ ಎದ್ದು ಮುಖ ತಕ್ಕೊಂಡು ಫ್ರೆಶ್ ಆಗಿ ಕೂತ್ಕೋಬೇಕು. ಬ್ರಹ್ಮಬಾಬಾವರು ಕುಂಡ್ರು ಪದ್ಧತಿ ನೋಡಿದರೆ ನೀವು, ಬ್ರಹ್ಮಬಾಬಾವರು ಎಷ್ಟು 93 ವರ್ಷದಲ್ಲಿ ಸಹ ಸೀದಾ ಕೂತ್ಕೊಂಡು ತಪಸ್ಸೆ ಮಾಡ್ತಿದ್ರು. ವಿಶ್ವರತ್ನ ಆದವ್ರನ್ನ ನೋಡಿದ್ದೀನಿ, ಅವರು ಒಂದೇ ಮುದ್ರೆಯಲ್ಲಿ ಕೂತ್ಕೊಂಡು ಯೋಗ ಮಾಡ್ತಿದ್ರು. ಶರೀರ ನಿಮ್ದು ಹೆಂಗದ ಅದರ ಪ್ರಕಾರವಾಗಿ ಮಾಡಿ, ಮನಸ್ಸು ಇಂಪಾರ್ಟೆಂಟ್ ಇರ್ತದೆ. ಆದ್ರೂ ಕೆಲವೊಂದು ಸಮಯ ಕೂತ್ಕೊಂಡು ಯೋಗ ಮಾಡೋದು ಅವಶ್ಯಕತೆ ಇದೆ. ದಿನಚರ್ಯದಲ್ಲಿ ನಾವು ಯೋಗವನ್ನು ಪ್ರಯೋಗ ಮಾಡಬೇಕಂದಾಗ ಬೇರೆ ಬೇರೆ ಮಧ್ಯದಲ್ಲಿ ಅನುಭವ ಮಾಡ್ಬೋದು, 1 ನಿಮಿಷ 2 ನಿಮಿಷ. ಆದರೆ ಅಮೃತ ವೇಳೆ ಯೋಗ ಸರಿಯಾಗಿ ಕೂತ್ಕೊಂಡು ವಿಧಿವಕ್ತವಾಗಿ ಮಾಡೋದು, ಅದರಿಂದ ಶಕ್ತಿ ಪ್ರಾಪ್ತಿಯಾಗ್ತದೆ. ಅಮೃತ ವೇಳೆ ಯೋಗ, ಅಮೃತ ವೇಳೆ ಯೋಗದಲ್ಲಿ ಮನಸಾ ಸೇವೆ ಬಹಳ ಚೆನ್ನಾಗಾಗ್ತದೆ. ಜಗತ್ತಿಗೆ ಯೋಗದಾನವನ್ನು ಕೊಡ್ಬೋದು, ನಾವು ಜಗತ್ತಿಗೆ ಯೋಗದಾನವನ್ನು ಹರಡ್ಬೋದು. ಆ ಮನಸಾ ಸೇವೆ ಬಹಳ ಸಹಜವಾಗ್ತದೆ. ಹೊರಗಡೆ ವಾತಾವರಣ ಎಲ್ಲ ನಿಶಬ್ದ ವಾತಾವರಣ ಇರ್ತದೆ. ಈ ಆಸುರಿ ವೃತ್ತಿ ಮನುಷ್ಯರು ಎಲ್ಲರೂ ನಿದ್ರಾ ಲೋಕದಲ್ಲಿ ಇರ್ತಾರೆ. ಅದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಬ್ರಾಹ್ಮಣಿ ಮುಹೂರ್ತ, ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಅಮೃತ ವೇಳೆ ಯೋಗ ನಿಮ್ಮ ದಿನಚರಿ ನೋಡ್ಕೊಳ್ಳಿ. ಬಾಬೋರು ಹೇಳ್ತಾರೆ, ಮಗು ನಿದ್ರಾ ಜೀತ ಆಗರೆ ಅಂತ ಹೇಳ್ತಾರೆ. ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನಾವೇನು ಮಾಡ್ಬೇಕಂದ್ರೆ ಈ ನಿದ್ರೆಯನ್ನು ಕಡಿಮೆ ಮಾಡ್ಕೊತ ಹೋಗಬೇಕು. ಬ್ರಹ್ಮ ಬಾಬೋರು ಎಷ್ಟು ರಾತ್ರಿ 10 ಗಂಟೆಗೆ ಮುಕ್ಕೊಂಡು 2 ಗಂಟೆಗೆ ಹೇಳ್ತಿದ್ರು. ಭಾಳ ಜನ ದಾದಿನ ನೋಡೀನಿ, ಗುಲ್ಜಾರ್ ದಾದಿಯವ್ರು ನೋಡೀನಿ, 2 ಗಂಟೆ 2:30ಗಂತೂ ಬಂದು ತಪಸ್ಸೆ ಮಾಡ್ತಿದ್ರು. ದಾದಿ ಜಾನಕಿಯವ್ರನ್ನ ನೋಡಿದೆವು, ಅವರಿಷ್ಟು ಸೇವೆಯಲ್ಲಿ ಬೀಜಿ ಇದ್ದರೂ ಸಹ ಅಮೃತ ವೇಳೆ ಯೋಗ ಮಿಸ್ ಮಾಡ್ತಿದ್ದಿಲ್ಲ. ಅದಕ್ಕೆ ಬ್ರಾಹ್ಮಣ ಜೀವನದ ಮೊದಲನೇ ಲಕ್ಷ್ಯ ಅಮೃತ ವೇಳೆ ಯೋಗ. ಅದನ್ನು ಮುಗಿಸಿ ಎದ್ದ ನಂತರ ನೀವು 45 ನಿಮಿಷ ಮಾಡಿ, ಅರ್ಧ ಗಂಟೆ ಮಾಡಿ, ಅನುಭವ ಆಗಬೇಕು. ಇವತ್ತು ನನಗೆ ಬಾಬೋರು ಏನಕ್ಕೆ ಕೊಟ್ಟರು ಅಂತೇಳಿ ಆ ಅನುಭವ ಆಗಬೇಕು. ಅದಕ್ಕೆ ಅಮೃತ ವೇಳೆ ಯೋಗಕ್ಕೆ ಬಹಳ ಮಹತ್ವವಿದೆ. ಈ ಬ್ರಾಹ್ಮಣ ಜೀವನದ ಮೊದಲನೆಯ ಒಂದು ವಿಶೇಷವಾದಂಥ ಧಾರಣೆ ಅಮೃತ ವೇಳೆ ಯೋಗ. ಅದನ್ನು ಪದ್ಧತಿ ಪ್ರಕಾರವಾಗಿ, ವಿಧಿ ಪ್ರಕಾರವಾಗಿ ಅದನ್ನು ಸೆಟ್ ಮಾಡ್ಕೊಳ್ಳಿ. ನಿಧಾನವಾಗಿ. ಈ ಕೆಲವೊಂದು ಕಡೆ ಬಹಳ ಬ್ಯುಸಿ ಇರ್ತೀರಿ, ಲೇಟಾಗಿ ನೀವು ರೆಸ್ಟ್ ಮಾಡ್ಕೋಬೇಕಾಗ್ತದೆ. ಅವಾಗ ಅಟ್ಲೀಸ್ಟ್ 4 ಗಂಟೆಯಿಂದ 4:15 ಅಥವಾ 4:15 5 ಗಂಟೆ ಅದನ್ನು ತಪ್ಪಿಸ್ಬಾರ್ದು. ಯಾಕಂದ್ರೆ ಜಗದೀಶ್ ಭಾಯ್ ಅವರು ಇದೇ ಹೇಳಿದರು, ಅಮೃತ ವೇಳೆ ಯೋಗ ಎಷ್ಟು ಪವರ್ಫುಲ್ ಇರ್ತದೆ ಅಷ್ಟು ಇಡೀ ದಿನ ನಮ್ಮ ಸ್ಥಿತಿ ಚೆನ್ನಾಗಿರ್ತದೆ ಮತ್ತು ಖುಷಿ ಇರ್ತದೆ. ಖುಷಿ ಸರ್ವಶ್ರೇಷ್ಠ ಸಾಧನೆ ಅಮೃತ ವೇಳೆ ಯೋಗ. ಓಂ ಶಾಂತಿ ಒಳಗೆ ಕೆಲವೊಂದು ನೇಮಗಳದಾವು. ಆ ನೇಮಗಳು ಇವತ್ತಿಲ್ಲಿ ಓಂ ಶಾಂತಿ ಒಳಗೆ ಇದ್ದಿದ್ದಿಲ್ಲ ಅಂದರೆ ಬಾಬೋರ ಮನೆಯೊಳಗೆ ಇಲ್ಲಿ ಕೋಟಿಗಟ್ಟಲೆ ಜನ ಬರ್ತಿದ್ರು, ಲಕ್ಷಗಟ್ಟಲೆ ಜನ ಬರ್ತಿದ್ರು. ಯಾಕಂದ್ರೆ ಒಂದು ಸಂಪೂರ್ಣ ಪವಿತ್ರತೆ, ಒಂದು ಊಟದ ಪದ್ಧತಿ, ಊಟದ ನೇಮಗಳು ಮತ್ತು ಅಮೃತ ವೇಳೆ. ಅದಕ್ಕೆ ಈ ಅಮೃತ ವೇಳೆ ಯೋಗ ಏನಿದೆಯಲ್ಲ ಅದಕ್ಕೆ ಬಹಳ ಗಮನ ಕೊಡಬೇಕು. ಅಲರ್ಟಾಗಿ ಕೂತ್ಕೊಂಡು ಯಾವುದೇ ಒಂದು ಶ್ರೇಷ್ಠ ಸಂಕಲ್ಪ ಮಾಡಿ, ಅಥವಾ ಈಗ ವಿಶೇಷವಾದಂತಹ ಕಾಮೆಂಟ್ರಿಗಳಿದ್ದಾವೆ. ನಮ್ಮ ಸೂರಜ್ ಭಾಯ್ ಅವರು ಮತ್ತು ಬಾಬ್ದಾದವರು ಸಹ ಕಾಮೆಂಟ್ರಿ ಮಾಡಿಸಿದ್ದಾರೆ. ಅವುಗಳನ್ನು ನೀವು ಮೊಬೈಲ್ದಲ್ಲಿ ಸೇವ್ ಮಾಡಿಟ್ಟುಕೊಂಡು ಸಮಯ ಅದನ್ನು ನೀವು ಪ್ರಾಕ್ಟಿಕಲ್ ಮಾಡಿದಾಗ ನಿಮಗೆ ಸಹಜವಾಗ್ತದೆ. ಯಾಕಂದ್ರೆ
ಈ ಸಾಧನೆಗಳನ್ನು ನಾವು ಯೂಸ್ ಮಾಡ್ಕೋಬೇಕು ಪುರುಷಾರ್ಥ ಮಾಡ್ಲಿಕ್ಕೆ. ಇದು ಮೊದಲನೇದು ಪುರುಷಾರ್ಥ. ಎರಡನೇದು ಬಾಬೋರ ಮುರಳಿ ಕೇಳೋದು. ಬಾಬೋರ ಮುರಳಿ ಕೇಳೋ ಪದ್ಧತಿ ಏನಿದೆ ಅಂದ್ರೆ ಸೆಂಟ್ರಕ್ಕೆ ಹೋಗಿ ಕೇಳಬೇಕು. ಸೆಂಟ್ರದಲ್ಲಿ ಹೋಗಿ ಬಾಬೋರ ಮುರಳಿ ಕೇಳೋ ಪದ್ಧತಿ ಅದ. ನಿಮ್ಮ ಸೆಂಟ್ರ್ ನಿಮಗೆ ಬಹಳ ದೂರ ಅದ ಅಂತ ತಿಳ್ಕೊಳ್ಳಿ. ನಿಮ್ಮ ಸಮೀಪದಲ್ಲಿ ಸೆಂಟರ್ ಇಲ್ಲ, ಪರಿಸ್ಥಿತಿ ಹಂಗದ, ಅನಾನುಕೂಲತೆ ಅಂದರೆ ಮಾತು ಬೇರೆ. ಸಾಧ್ಯ ಆದ್ರೆ ಫಸ್ಟ್ ಪ್ರಿಫರೆನ್ಸು ಅಮೃತವೇಳೆ ಯೋಗಕ್ಕೆ, ಆದ ನಂತರ ಮುರಳಿ ಕೇಳಬೇಕು. ಮುರಳಿಯಲ್ಲಿ ನಾವು ಸೆಂಟ್ರಿಗೆ ಹೋಗ್ತೀವೋ, ಸೆಂಟ್ರಿಗೆ ಹೋಗಿ ನಾವು ಮುರಳಿಯಲ್ಲಿ ಕೇಳೋ ಮುಂದೆ ಆ ಎದುರುಗಡೆ ಯಾವ ಅಕ್ಕಂದಿರು ಮುರಳಿ ಓದಿಸ್ತಾ ಇದ್ದಾರೆ ಅನ್ನೋಕ್ಕಿಂತ ಮಹತ್ವಿಲ್ಲ. ಬಾಬೋರು ನನಗೆ ಮುರಳಿ ಓದಿಸ್ತಾ ಇದ್ದಾರೆ ಈ ಶರೀರ ಮುಖಾಂತರ. ಬ್ರಹ್ಮ ಬಾಬೋರು, ಶಿವ ಬಾಬೋರು ಆ ಸೆಂಟ್ರದಲ್ಲಿ ಬಂದಿರ್ತಾರೆ. ಬಾಬೋರ ಪ್ರತ್ಯಕ್ಷತೆ ಇರ್ತದೆ ಅಲ್ಲಿ. ಅದಕ್ಕೆ ನಾವು ವ್ಯಕ್ತಿಗಳನ್ನು ನೋಡಬೇಡ್ದು. ಈ ಅಕ್ಕೋರು ಮುರಳಿ ಓದ್ಸ್ಯಾರ ಇವತ್ತು ಅಂಥೇಳಿ ಇವ್ರು ಚಂದ ಓದ್ತಾರೆ, ಅವರು ಓದ್ತಾರೆ ಅನ್ನೋಕ್ಕಿಂತ ಬಾಬೋರ ಶಬ್ದಗಳೇನದವ ಅದನ್ನು ನಾವು ಅನುಭವ ಮಾಡಬೇಕು. ಮುರಳಿ ಬಾಬೋರು 4 ಪೇಜ್ ಓದ್ತಾರೆ. ಒಂದೊಂದು ಸಲ ಮುರಳಿ ಕೇಳೋ ಮುಂದೆ ನಾವು ಹೆಂಗೆ ಕುಂಡಿರ್ಬೇಕಂದ್ರೆ, ನಮ್ಮ ಮಗ್ಗಲ್ದಾಗ ಯಾರು ಕೂತಾರ, ಜೊತೆಯಲ್ಲಿ ಯಾರಿದ್ದಾರೆ ಅವರು ಸಹ ನೆನಪು ಬಂದಿರಬಾರ್ದು. ಕೇವಲ ಫೋಕಸ್ಸು ಅವ್ರ ದಾದಿಗಳ ಹತ್ರ ಯಾರು ಓದಿಸ್ತಾ ಇದ್ದಾರೆ, ದಾದಿ ಚಂದ್ರಮಣಿ ದಾದಿ ಅವರು ಮುರಳಿ ಓದಿಸ್ತಾ ಇದ್ರು. 90ನೇ ಇಸ್ವಿಯಿಂದ ನಾವು ಮುರಳಿ ಕೇಳ್ತಾ ಇದ್ದೀವಿ. ಓಂ ಶಾಂತಿ ಭವನದಲ್ಲಿ ಮುಂದ್ಗಡೆ ಕೂತ್ಕೊಂಡು ಏನು ಅವ್ರ ಹತ್ರ ಒಂದು ಶಕ್ತಿ, ಇದು ಸಿಂಹದ ಶಕ್ತಿ ಅಂತ ಅಂದ್ಬೇಡಿ, ಅವ್ರ ಹತ್ರ ಒಂದು ಪವರ್ ಏನಿತ್ತಂದ್ರೆ ಹೆಂಗೆ ಮಾಡ್ತಿದ್ದಾರೆ ಅಂದ್ರೆ ಮುರಳಿ ಓದು ಮುಂದೆ ಎಷ್ಟು ಆನಂದ ಆಗ್ತಿತ್ತು. ಅದಕ್ಕೆ ಬಾಬೋರು ಆ ಪ್ರಕಾರವಾಗಿ ಓದಿಸ್ತಾ ಇರ್ತಾರೆ. ಅದಕ್ಕೆ ಮುರಳಿ ಕೇಳೋ ಪದ್ಧತಿ ನನಗೆ ಬಾಬೋರು ಓದಿಸ್ತಾ ಇದ್ದಾರೆ. ಮತ್ತು ಮುರಳಿಯಲ್ಲಿ 4 ಪೇಜ್ ಇರ್ತದೆ. ಸಾಧ್ಯ ಆಯ್ತಂದ್ರೆ ನೋಟ್ ಮಾಡ್ಕೊಳ್ಳೋದು ಬಹಳ ಖುಷಿ ಇರ್ತದೆ. ನೋಟ್ ಮಾಡ್ಕೊಳಕ್ಕಂದ್ರೂ ಪರವಾಗಿಲ್ಲ. ಒಂದು ಸಣ್ಣ ಪೇಪರ್ದಲ್ಲಿ ಒಂದು ಚಿಕ್ಕ ನೋಟ್ಬುಕ್ ಮಾಡ್ಕೊಂಡು ಅದರಲ್ಲಿ ಮುರಳಿ ಹೆಡ್ಡಿಂಗು, ಮುರಳಿ ಸ್ಲೋಗನು, ವರದಾನ ನಮ್ಮ ಕಿಶೆದಲ್ಲಿ ನಮ್ಮ ಜೋಬ್ನಲ್ಲಿ ಇಟ್ಕೊಂಡ್ಬಿಟ್ಟಾಗ ಯಾವಾಗ ನಿಮಗೆ ಅನುಕೂಲ ಆಗ್ತದೆ ಒಂದೊಂದು ನಿಮಿಷ ತೆಗೆದು ಓದಬೇಕು. ಬಾಬಾರು ಇವತ್ತು ನನಗೇನು ಹೇಳಿದರು, ಬಾಬುವರ ಮುರಳಿ ಹೆಡ್ಡಿಂಗ್ ಒಂದೇ ಸಾಕು. ಇಡೀ ದಿನ ನಾವು ಮೆಲಕ್ಕೆ ಹಾಕ್ಲಕ್ಕ, ಚಿಂತನೆ ಮಾಡ್ಲಿಕ್ಕೆ ಒಂದು ಬಾಬುವರ ವಿಚಾರ ಸಿಗ್ತದೆ. ಮುರಳಿ ಕೇಳೋ ಪದ್ಧತಿ ಯಾವಾಗಲೂ ಏಕಾಗ್ರಬೇಕು, ಕೂತ್ಕೊಂಡು ಖುಷಿಯಿಂದ ಮುರಳಿ ಕೇಳಬೇಕು. ಯಾವ ವಿಚಾರಗಳನ್ನು ನಾವು ಎಲ್ಲಿ ಹೋಗ್ಬೇಕು, ಯಾವ ಟೈಮ್ಗೆ ಹೋಗ್ಬೇಕು ಅನ್ನೋ ಸೆಟ್ ಮಾಡ್ಕೋಬೇಕು. ಮುರಳಿ ಕೇಳೋ ಮುಂದೆ ನಿಶ್ಚಿಂತಾಗಿ ಸಾಧ್ಯ ಆಯ್ತಂದ್ರೆ ಈ ಸಾಧನೆಗಳದಾವಲ್ಲ ಮೊಬೈಲ್ ಅದು ಇವತ್ತುಗಳನ್ನು ಬಂದ್ ಮಾಡಿಟ್ಟು ಅಥವಾ ಸೈಲೆಂಟ್ ಮೋಡ್ದಲ್ಲಿಟ್ಟು, ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಹೋಗಿ ಹೊರಗಡೆ ಹೋಗಿ ಮಾತಾಡ್ಬೋದು. ಆದರೆ ಮುರಳಿ ಕೇಳೋ ಮುಂದೆ ಎಲ್ಲರೂ ಗುರ್ತಾಗಬೇಕು. ಲೌಕಿಕದವರು ನಿಮ್ಗೆ ಯಾರ ಕಾರ್ಯವ್ಯವಹಾರದಲ್ಲಿದ್ದಾರೆ, ನೀವು ಯಾರ ಜೊತೆ ಇರ್ತೀರಿ, ಈ ಟೈಮ್ದಾಗ ಅವ್ರು ಭಗವಂತ ಮುರಳಿ ಕೇಳಕ್ಕೆ ಹೋಗಿರ್ತಾರೆ ಅಂಥೇಳಿ ಅವ್ರಿಗೆ ಗುರ್ತಿರ್ತದೆ. ಅದಕ್ಕೆ ನೀವು ಮುರಳಿ ಕೇಳೋ ಪದ್ಧತಿ ಏನದೆ ಅಂದ್ರೆ, ಮುರಳಿಯನ್ನು ಯಾರು ಓದಿಸ್ತಾರೆ, ಬಾಬೋರು ಓದಿಸ್ತಾ ಇದ್ದಾರೆ ಒಂದು. ಎರಡನೇದು ಮುರಳಿ ಕೇಳೋ ಮುಂದೆ ನನಗೆ ನಾನು ಈಶ್ವರಿ ವಿದ್ಯಾರ್ಥಿ ರೂಪದಲ್ಲಿ ಗಾಡ್ಲಿ ಸ್ಟೂಡೆಂಟ್, ವಿದ್ಯಾರ್ಥಿ ಜೀವನ ಹೆಂಗಿರ್ತದೆ ಅಂದ್ರೆ ಮಸ್ತ್ ಇರ್ತದೆ. ಆ ವಿದ್ಯಾರ್ಥಿ ಜೀವನ ನೋಡ್ಬೇಕು ನೀವು. ಚಿಕ್ಕ ಮಕ್ಕಳ ಜೀವನ ನೋಡಿ ಹೆಂಗಿರ್ತಾರೆ, ಎಷ್ಟು ಇನ್ನೋಸೆಂಟ್ ಇರ್ತಾರೆ, ಯಾವುದು ಟೆನ್ಷನ್ನು ಕೊಡೋದು. ಅದಕ್ಕೆ ಯಾವಾಗ ನಾವು ಓಂ ಶಾಂತಿಗೆ ಬಂದಿರ್ತೀವಿ ಫಿನಿಶ್. ಅಲ್ಲಿ ಕೇವಲ ಬಾಬಾ ಮತ್ತು ನಾನು, ನನಗೆ ಭಗವಂತ ಮುರಳಿ ಓದಿಸ್ತಾರೆ. ಮುಂದೆ ಕೆಲವೊಂದು ಸಲ ನಾವು ಭಾಳ ಜನ ಏನು ಮಾಡ್ತಾರೆ ಅಂದರೆ ವಿನಾಶ್ ಬಗ್ಗೆ ಕೇಳ್ತಾರೆ, ಅದ್ರ ಬಗ್ಗೆ ಕೇಳ್ತಾರೆ, ಇದ್ರ ಬಗ್ಗೆ ಕೇಳ್ತಾರೆ. ಬಾಬೋರು ಮುರಳಿಯಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ನೀವು ಬೇಕಂದ್ರೆ ಒಂದು ಪ್ರಯೋಗ ಮಾಡಿ ನೋಡಿ. ಬಾಬೋರ ಮುರಳಿ ಏನು ನೀವು ಕೇಳ್ತಿರಲ್ಲ ಬೇರೆ ಟೈಮ್ದಾಗಿ ಬಾಬೋರು ವಿನಾಶದ ಬಗ್ಗೆ ಯಾವ್ಯಾವ ಮಾತುಗಳನ್ನು ಹೇಳಿದ್ದಾರೆ, ಯಾವ್ಯಾವ ತಾರೀಕಿಗೆ ಏನು ಹೇಳಿದ್ದಾರೆ, ನೀವೇ ನೋಟ್ ಮಾಡ್ಕೊಳ್ಳಿ ಒಂದು ಡೈರಿಯಲ್ಲಿ. ನೀವೇ ಒಂದು ಸಲ ಕೂತ್ಕೊಂಡು ಓದ್ಬಿಡಿ, ಅದನ್ನು ನಿಮ್ಗೆ ಗುರ್ತಾಗ್ತದೆ ವಿನಾಶ ಹೆಂಗಾಗ್ತದೆ ಅಂಥೇಳಿ. ವಿನಾಶ ಬಗ್ಗೆ ನಾವು ಯಾಕೆ ವಿಚಾರ ಮಾಡೋದು? ಬಾಬೋರು ಎದುರುಗಡೆ ಕೂತಿದ್ದಾರೆ, ಬಾಬೋರ ಪಾಲನೆ ಕೊಡ್ತಿದ್ದಾರೆ. ಬಾಬೋರ ಪಾಲನೆಯನ್ನು ಪಡೆದು ಈ ಜೀವನದ ಆನಂದದ, ಈಗ ಆಲ್ರೆಡಿ ಬಾಬೋರು ಬಂದು 87 ವರ್ಷ ಆಯಿತು. 87 ವರ್ಷದಲ್ಲಿ ನಾನು ಬಂದು 35 ವರ್ಷ ಆಯಿತು. ಯಾರು ಎಷ್ಟೆಷ್ಟು ವರ್ಷ ಆಗಿದೆ ನೋಡ್ಕೋಬೇಕು. ಅದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ವಿನಾಶ ಯಾಕೆ ವಿಚಾರ ಮಾಡೋದು? ಬಾಬೋರು ಸಿಕ್ಕಿದ್ದಾರೆ, ಎಂಜಾಯ್ ಮಾಡಿ, ಬಾಬೋರನ್ನ ಪ್ರೀತಿ ಅನುಭವ ಮಾಡಿ, ಅವ್ರ ಪಾಲನೆ ತೊಗೊಳ್ಳಿ. ಯಾವ ಸೀನಿಯರ್ ಅಕ್ಕಂದಿರು, ಯಾವ ದಾದಿಗಳ ಪಾಲನೆ ಪಡಿತ ಅವ್ರ ಪಾಲನೆ ತೊಗೊಳ್ಳಿ. ಏನೂ ಇಲ್ಲಾಂದ್ರೆ ಅವ್ಯಕ್ತ ಬಾಬ್ದಾದವ್ರು ನಿಮ್ಮ ಪಾಲನೆ ಕೊಟ್ಟೇ ಕೊಡ್ತಾರೆ. ನೀವೆಲ್ಲೇ ಇರಿ, ನಿಮ್ಮ ಜೊತೆ ಯಾವಾಗಲೂ ಬಾಬೋರು ಇರ್ತಾರೆ, ನಿಮ್ಮ ಜೊತೆ ಪಾಲನೆ ಕೊಡ್ತಾರೆ. ಅದಕ್ಕೆ ಬ್ರಹ್ಮ ಬಾಬೋರ ಪಾಲನೆ ನಾವು ಏನು ಮಾಡಬೇಕಂದ್ರೆ ಯಾವಾಗಲೂ ನೆನಪಿಟ್ಕೋಬೇಕು. ಬ್ರಹ್ಮ ಬಾಬೋರು ಹೆಂಗೆ ಮಕ್ಕಳಿಗೆ ಪಾಲನೆ ಕೊಟ್ಟರು, ನಾವು ಸಹ ಹಂಗೆ ಪಾಲನೆ ಪಡ್ಲಿಕ್ಕೆ ಯೋಗ್ಯರಾಗಿದ್ದೀವನ.
ಮತ್ತೊಬ್ಬರಿಗೆ ನಾವು ಪಾಲನೆ ಕೊಡ್ಬೋದನ ಅಂಥೇಳಿ ಚೆಕ್ ಮಾಡ್ಕೋಬೇಕು. ಎಷ್ಟು ವರ್ಷ ಆಗಿದೆ ಜ್ಞಾನಕ್ಕೆ ಅನ್ನೋದು ಮಹತ್ವಿಲ್ಲ, ನನ್ನ ಜೀವನದಲ್ಲಿ ಎಷ್ಟು ಆನಂದಿದೆ ಸಂಗಮ ಯೋಗದಲ್ಲಿ, ಪರಮಾತ್ಮ ಬಂದು ಓದಿಸ್ತಾ ಇದ್ದಾನ, ಆ ನಶೆ ನನ್ನ ಹತ್ತಿರ ಎಷ್ಟಿದೆ ಅದನ್ನು ಚೆಕ್ ಮಾಡ್ಕೋಬೇಕು. ಮುರಳಿಯ ಆಧಾರದಿಂದ ಯೋಗ ಪ್ರಾಪ್ತಿಯಾಗ್ತದೆ. ಮುರಳಿ ಸರಿಯಾಗಿ ಅರ್ಥ ಮಾಡ್ಕೊಂಡೀವು, ಮುರಳಿ ಅರ್ಥ ಮಾಡ್ಕೊಂಡೀವು, ಭಗವಂತ ಓದಿಸ್ತಾನ ಅನ್ನೋ ಶಬ್ದದಿಂದ ಯೋಗದ ಸ್ಥಿತಿ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಮುರಳಿ ಕೇಳೋ ಪದ್ಧತಿಯನ್ನು ಚೇಂಜ್ ಮಾಡ್ಕೋಬೇಕು. ಇನ್ನು ಕೆಲವೊಂದು ಜನ ಏನು ಹೇಳ್ತಾರೆ, ಇಲ್ಲ ನಮ್ಮ ಊರಲ್ಲಿ ಸೆಂಟ್ರ್ ಇಲ್ಲ ಅಥವಾ ನಮ್ಮ ಸ್ಥಾನದಲ್ಲಿ ಸೆಂಟ್ರ್ ಇಲ್ಲ. ಒಂದು ಸಿಂಪಲ್ ಸಣ್ಣ ಕೆಲಸ ಮಾಡಿ, ನೀವು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆ ಮಗ್ಗದಲ್ಲಿ ಒಂದು 8 ಜನ ಗೋಳೆ ಮಾಡಿ ಸಾಕಷ್ಟೇ. ಒಂದು 8 ಜನ ಅಂತೂ ಸಿಗ್ತಾರೆ. ಅಲ್ಲಿ ಯಾರು ನಿಮಿತ್ತ ಸಮೀಪದಲ್ಲಿ ಅಕ್ಕಂದಿರ್ತಾರೆ ಅವ್ರಿಗೆ ಹೋಗಿ ಹೇಳಿ, ಅವ್ರು ನಿಮ್ಮ ಹತ್ರ ಬರ್ತಾರೆ, ಬಂದು 7 ದಿನದ ಕೋರ್ಸ್ ಮಾಡ್ತಾರೆ. ಅಲ್ಲಿ ನೀವೊಬ್ಬರು ಇನ್ನೊಬ್ರು ಹುಡ್ತಾರೆ, ಇನ್ನೊಬ್ಬರು ಹುಡ್ತಾರೆ. ಅದಕ್ಕೆ ಈಗ ಕನ್ನಡ ಮುರಳಿ ಎಲ್ಲ ವ್ಯವಸ್ಥೆ ಇದೆ. ಯಾವ ನಿಮಿತ್ತ ಟೀಚರ್ ಅಕ್ಕೋರ ಮುಖಾಂತರ ನೀವು ಮುರಳಿ ತರಿಸ್ಕೊಳ್ಳಿ, ನಿಮ್ಮ ಮನೆಗೆ ಮುರಳಿ ಬರ್ತದೆ. ನೀವು ಓದ್ಲಾಕ್ಕೆ ಬರ್ಲಿಕ್ಕಂದ್ರೆ ನಿಮ್ಮ ಮಕ್ಳು ಇರ್ತಾರೆ, ಮೊಮ್ಮಕ್ಳು ಇರ್ತಾರೆ, ಪರಿಚಯ ಇದ್ದವ್ರು ಇರ್ತಾರೆ, ಯಾರಿಗೆ ಓದಲಾಕ್ಕೆ ಸಾಧ್ಯದ ಅವ್ರು ಕನ್ನಡ ಅಂತೂ ಓದ್ತಾರೆ. ಅದಕ್ಕೆ ನೀವು ಅಲ್ಲೇ ಗೀತಾ ಪಾಠ ಎಲ್ಲ ಮಾಡ್ಕೋಬೋದು. ಮುಂದೆ ಸಮಯ ನಿಮ್ಮ ವಾರಕ್ಕೆ ಒಂದು ಸಲ ಗುರುವಾರ ಆಗಲಿ ರವಿವಾರ ಆಗಲಿ ಮೇನ್ ಸೆಂಟ್ರಕ್ಕೆ ದೂರ ಇದೆ ಅಂದ್ರೂ ಹೋಗಿ ಸೆಂಟ್ರದಲ್ಲಿ 1 ಗಂಟೆ 2 ಗಂಟೆ ಇದ್ಕೊಂಡು ಬಾಬೋರ ಮನೆಯಲ್ಲಿ ಮುರಳಿ ಕೇಳ್ಕೊಂಡು ತೃಪ್ತ ಆಗಿ ಬರಬೇಕು. ಅದಕ್ಕೆ ಮುರಳಿ ಒಳಗೆ ಮಾತುಗಳ ಬಂದಿರ್ತಾವಲ್ಲ ಅವತ್ತು ನೋಟ್ ಮಾಡ್ಕೊಳ್ಳಿ. ಬಾಬೋರು ನಿಮಗೇನು ಕೊಡಬೇಕು ಅನ್ನೋದು, ಅವ ಸಾಗರ ಅದಾನ, ಸಮುದ್ರ ಅದಾನ, ಅವಂಗೆಲ್ಲ ಗುರ್ತಾಗ್ತದೆ ನಿಮಗೆ ಏನು ಬೇಕು ಅನ್ನೋದು. ಅದಕ್ಕೆ ಮುರಳಿ ಕೇಳೋ ಪದ್ಧತಿ ಎರಡನೇ ಬ್ರಾಹ್ಮಣ ಜೀವನದ ಎರಡನೇ ಒಂದು ಧಾರಣೆ ಏನಿದೆ ಅಂದರೆ ಮುರಳಿ ಕೇಳೋದು. ಮೂರನೇ ಮಾತು ನೆನಪಿಟ್ಕೋಬೇಕು, ನಾವು ಯಾವಾಗಲೂ ಖುಷಿಯಾಗಿರ್ಬೇಕಂದ್ರೆ ಕೇವಲ ಬ್ರಹ್ಮ ಬಾಬಾವರು ಒಬ್ಬರನ್ನೇ ಫಾಲೋ ಮಾಡಬೇಕು. ಈ ಮಾತನ್ನು ಇಷ್ಟು ಅಂಡರ್ಲೈನ್ ಮಾಡ್ಕೊಂಬಿಡಿ ನೀವು, ಇದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಅಂಡರ್ಲೈನ್ ಮಾಡ್ಕೊಂಬಿಡಿ, ಬ್ರಹ್ಮ ಬಾಬಾವ್ರನ್ನೇ ಫಾಲೋ ಮಾಡೋದು. ಇದನ್ನು ಪಕ್ಕ ಮಾಡ್ಕೊಂಬಿಡಿ. ಈ ಅಕ್ಕೋರು ಹಿಂಗಿದ್ದಾರೆ, ಈ ಅಣ್ಣವ್ರು ಹಿಂಗಿದ್ದಾರೆ, ಅವ್ರು ಹಿಂಗ್ಯಾಕೆ ಮಾಡ್ತಾರೆ, ಅವ್ರು ಹಿಂಗ್ಯಾಕೆ, ಇದು ನನ್ನ ಪ್ರಶ್ನೆ ಅಲ್ಲಿದು, ಇದು ಪ್ರಶ್ನೆನೇ ಅಲ್ಲ. ಯಾಕಂದ್ರೆ ಡ್ರಾಮಾದಲ್ಲಿ ಎಲ್ಲ ಫಿಕ್ಸ್ ಇದೆ. ಬಾಬಾವ್ರು ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೇವಲ ಬ್ರಹ್ಮ ಬಾಬಾವರ ಆದರ್ಶವಾಗಿ ಇಟ್ಕೊಳ್ಳಿ. ಬ್ರಹ್ಮ ಬಾಬಾವ್ರನ್ನ ಒಂದು ಮಾತು ನೆನಪಿಟ್ಕೋರಿ, ಹಿಂದಿಯಲ್ಲಿ 2 ಪುಸ್ತಕಗಳಿದ್ದಾವೆ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ, ಭಾಗ 1 ಭಾಗ 2. ಬ್ರಹ್ಮ ಬಾಬಾವರ ಜೀವನ ಚರಿತ್ರೆಯನ್ನು ಜಗದೀಶ್ ಭಾಯ್ ಏನು ಮಾಡಿದ್ದಾರೆ ಅಂದರೆ ಭಾಳ ಸಮೀಪದಿಂದ ಸ್ಟಡಿ ಮಾಡಿ, ಎಲ್ಲ ದಾದಿಗಳ ಜೊತೆ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ಒಂದೊಂದು ಮಾತುಗಳನ್ನು ಸ್ಟಡಿ ಮಾಡಿ, ಬಹಳ ಮೆಹನತ್ ಮಾಡಿ ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ ಹಿಂದೆ ಪುಸ್ತಕ ಬರೆದಿದ್ದಾರೆ, ಹಿಂದಿಯಲ್ಲಿ ಬರೆದಿದ್ದಾರೆ. ನಾನು ಬಹಳ ದಿನ ಸಂಕಲ್ಪ ಮಾಡ್ತಾಯಿದ್ದೆ, ಬಾಬಾವ್ರಿಗೆ ಹೇಳ್ತಾ ಇದ್ದೆ, ಇದು ಕನ್ನಡದಲ್ಲಿ ಚೆನ್ನಾಗಿ ಒಂದು ಪುಸ್ತಕ ಆಗಬೇಕು ಅಂಥೇಳಿ. ತುಂಬ ವರ್ಷ ಮುಂಚೆ ಬೆಂಗಳೂರವರು ಯಾರೋ ಕನ್ನಡ ಪುಸ್ತಕ ಬ್ರಹ್ಮ ಬಾಬಾವ್ರ ಜೀವನ ಚರಿತ್ರೆ ಬರೆದು ಆ ಪುಸ್ತಕ ತಂದು ಬಾಬ್ ದಾದಾವ್ರ ಮುಖಾಂತರ ಡೈರೆಕ್ಟ್ ಪರಮಾತ್ಮನ ಮುಖಾಂತರ ಉದ್ಘಾಟನೆ ಮಾಡಿಸಿದ್ರು. ಅದನ್ನು ಜನರಿಗೆ ಮುಟ್ಟುವಂಗೆ ಹೇಳಿಕೊಟ್ರು. ಇವತ್ತೇ ನೀವು ಬ್ರಹ್ಮ ಬಾಬಾವ್ರ ಜೀವನ ಚರಿತ್ರೆ ಪುಸ್ತಕವನ್ನು ನಿಮ್ಮ ಸಮೀಪ ಇದ್ದಂಥ ಅಕ್ಕಂದರಿಗಳ ಮುಖಾಂತರ ಅಥವಾ ಬೆಂಗಳೂರಲ್ಲಿ ಸಿಗ್ತಾವೆ, ಆ ಪುಸ್ತಕ ತರಿಸಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಅದು ಖಜಾನೆ ಅಂತ ತಿಳ್ಕೊಳ್ಳಿ. ಯಾವ ಪ್ರಕಾರವಾಗಿ ನಿಮ್ಮ ಬ್ಯಾಂಕಿನಾಗ ದುಡ್ಡು ಇರ್ತದೆ, ನಿಮಗೆ ಹೆಂಗೆ ಒಂದು ಖುಷಿ ಇರ್ತದೆ, ಒಂದು ಸಂಪನ್ನತೆ ಅನುಭವ ಆಗ್ತದೆ. ನಿಮ್ಮ ಮನೇಲಿ ಎಲ್ಲ ವಸ್ತುಗಳ ಸಂಪನ್ನ ಇರ್ತಾವೆ, ಅವಾಗೇನು ಅನಿಸ್ತದೆ, ಎಲ್ಲ ಫುಲ್ ಅದಪ್ಪ ಅಂತ. ಹಂಗೆ ನೀವೇನು ಮಾಡ್ಬೇಕಂದ್ರೆ ಬ್ರಹ್ಮ ಬಾಬಾವ್ರದ ಪುಸ್ತಕ ಜೀವನ ಚರಿತ್ರೆ ನಿಮಗೆ ಹಿಂದಿ ಓದ್ಲಾಕ್ಕೆ ಬರ್ತಾನೆ ಬಹಳ ಖುಷಿ, ಇಲ್ಲ ನಮಗೆ ಹಿಂದಿ ಅರ್ಥ ಆಗೋದಿಲ್ಲ ಅಂದರೆ ಪರವಾಗಿಲ್ಲ. ಕನ್ನಡದಲ್ಲಿ 2 ಪುಸ್ತಕ ಇದ್ದಾವೆ. ಒಂದು ಚಿಕ್ಕದಿದೆ ಬ್ರಹ್ಮ ಬಾಬಾವ್ರ ಜೀವನ ಚರಿತ್ರೆ, ಅದು ಶಾರ್ಟ್ ಇದೆ. ಇನ್ನೊಂದು ದೊಡ್ಡದು ಪುಸ್ತಕ ಇದೆ ಬ್ರಹ್ಮ ಬಾಬಾವ್ರ ಜೀವನ ಚರಿತ್ರೆ. ಅದನ್ನು ಆ ಪುಸ್ತಕ ನಿಮ್ಮ ಮನೆಯಲ್ಲಿ ಇವತ್ತೇ ತರಿಸ್ಕೊಳ್ಳಿ. ಡೈಲಿ 1 ಪೇಜ್ ಓದಿ. ಡೈಲಿ 1 ಪೇಜ್ ಯಾಕೆ ಓದಬೇಕಂತ ತಿಳ್ಕೊಳ್ಳಿ. ಯಾರು ಈ ಪುಸ್ತಕ ಬರ್ದಾರಲ್ಲ ಅವರೇ ಹೇಳಿದ್ರಿ ಮಾತು. ಜಗದೀಶ್ ಬಾಯ್ನೇ ಹೇಳಿದ್ದು ನನಗೆ ಪರ್ಸ್ನಲ್ಲಾಗಿ, ಡೈಲಿ 1 ಪೇಜ್ ಯಾಕೆ ಓದಬೇಕಂದ್ರೆ ಬ್ರಹ್ಮ ಬಾಬಾವ್ರ ಏನು ವಿಶೇಷತೆ ಇವತ್ತು ನನಗೆ ಅನುಭವ ಆಯಿತು. ಈಗ ಒಂದು ಸಲ ಎಲ್ಲ ಪುಸ್ತಕ ಓದಿ ಡೈಲಿ ಮತ್ತು 1 ಪೇಜ್ ಓದಬೇಕು. ಬ್ರಹ್ಮ ಬಾಬಾವರು ಯಾವ ವಿಶೇಷತೆ ನನಗೆ ಇವತ್ತು ಅನುಭವ ಆಯಿತು. ಬ್ರಹ್ಮ ಬಾಬಾವರ ಜೀವನ ಚರಿತ್ರೆ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಸುಮಾರು ಎಷ್ಟೋ ಕೋಟಿ, ಅದು ಲೆಕ್ಕ ನಾವು ಮಾಡ್ಲಿಕ್ಕಾಗೋದಿಲ್ಲ. ಆಗಿನ ಟೈಮ್ದಲ್ಲಿ 87 ವರ್ಷ ಮುಂಚೆ ಇರ್ಬೋದು, ಸಾಕಷ್ಟು ದುಡ್ಡು ಕೋಟಿಗಟ್ಟಲೆ ಇತ್ತು. 3 ಜನ ಲೌಕಿಕದಲ್ಲಿ ಹೆಣ್ಮಕ್ಳಿದ್ರು,
ಇಬ್ಬರು ಗಂಡು ಮಕ್ಕಳಿದ್ರು. ಅವರಿಬ್ಬರಿಗೆ 3 ಜನರಿಗೆ ಬಾಬಾ ಏನೂ ವಿಚಾರ ಮಾಡಲಿಲ್ಲ. ಸ್ವಲ್ಪ ಸ್ವಲ್ಪ ಕೊಡಬೇಕು, ಕೊಟ್ಟು ಉಳಿದಿದ್ದು ಈ ಯಜ್ಞವನ್ನು ಪಾಲನೆ ಮಾಡ್ಲಿಕ್ಕೆ ಕೊಡ್ಬೇಕಂಥೇಳಿ 1 ಸೆಕೆಂಡು ಸಂಕಲ್ಪ ಮಾಡಲಿಲ್ಲ. ಒಂದೇ ಕ್ಷಣದಲ್ಲಿ, ಒಂದೇ ನಿಮಿಷದಲ್ಲಿ ಸಂಪೂರ್ಣವಾಗಿ ಬಾಬಾವರು 5 ಜನ ದಾದಿಗಳ ಹೆಸರಿನಲ್ಲಿ ತಮ್ಮ ಸರ್ವಸ್ವವನ್ನು ಬರೆದು ಕೊಟ್ಟರು. ಬ್ರಹ್ಮಬಾಬಾವರು ಇಡೀ ಜಗತ್ತಿಗೆ ಮಹಾರಾಜರಾಗೋರು. 800 ಕೋಟಿ ಅಂದಾಜು ಇರ್ಬೋದು, 800 ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. 800 ಕೋಟಿಯಲ್ಲಿ ಸರ್ವಶ್ರೇಷ್ಠ ಆತ್ಮ ಈ ಭೂಮಿಗೆ ಬಂದಾಗ ಫಸ್ಟ್ ಆತ್ಮ ಬ್ರಹ್ಮಬಾಬಾವರು. ಅವರು ಇಷ್ಟು ಶ್ರೇಷ್ಠ ಇದ್ದವರು ಅಂತಿಮ ಸಮಯದಲ್ಲಿ ಸರ್ವಸ್ವ ತ್ಯಾಗ ಮಾಡಿದರು. ಅವ್ರ ಮುಂದೆ ಎಕ್ಸಾಂಪಲ್ ಯಾವ ಇದ್ದಿಲ್ಲ, ಉದಾಹರಣೆ ಇದ್ದಿಲ್ಲ. ಈಗ ದಾದಿಗಳ ಮುಂದೆ ಬ್ರಹ್ಮಬಾಬಾವರು ಮತ್ತು ಸೀನಿಯರ್ ಅಕ್ಕಂದರು, ಅವ್ರ ಮುಂದೆ ಮತ್ತೆ ಅಕ್ಕಂದರು. ಈಗ ನಾವು ಜ್ಞಾನಕ್ಕೆ ಬಂದೀವಿ, ನಾವು ಅವ್ರು ನೋಡಿದೆವು, ಇವ್ರನ್ನ ಅವ್ರು ನೋಡಿದರು. ಆದರೆ ಇಲ್ಲಿ ಬ್ರಹ್ಮಬಾಬಾವ್ರ ಮುಂದೆ ಯಾರು ಇದ್ರನಪ್ಪ? ಇಲ್ಲ. ಕೇವಲ ಶಿವಬಾಬಾವರು ಹೇಳಿದ ಒಂದು ಮಾತು, ಸಾಕ್ಷಾತ್ಕಾರ, ಒಂದೇ ಮಾತು ನೆನಪಿಟ್ಕೊಂಡು ಸರ್ವಸ್ವ ತ್ಯಾಗ ಮಾಡಿದ್ರು. ಅದಕ್ಕೆ ಇವ್ರು ಹಾಗಿದ್ದಾರೆ, ಇವ್ರು ಹಾಗಿದ್ದಾರೆ. ಇದು ಎಲ್ಲಿವರೆಗೆ ನಾವು ಜೀವನದಲ್ಲಿ ಈ ಮಾತನ್ನು ನಾವು ಅದಕ್ಕೆ ಲೌಕಿಕದಲ್ಲಿ ನೋಡ್ಬೇಕು. ನೀವು ಈ ಟಾಂಗಾದ ಕುದುರೆ, ಟಾಂಗ ಇರ್ತದೆ, ಟಾಂಗ, ಅದಕ್ಕೆ ಕುದುರೆ ಕಣ್ಣಿಗೆ ಸೈಡ್ನಾಗ ಪಟ್ಟಿ ಕಟ್ಟಿರ್ತಾರೆ. ಆ ಪಟ್ಟಿ ಕಟ್ಟಾಗ ಅದು ಆ ಕುದುರೆ ಏನು ಮಾಡ್ತದೆ, ಸ್ಟ್ರೇಟ್ ಹೋಗ್ತಿರ್ತದೆ. ಅದು ಸೈಡ್ನಲ್ಲಿ ಬಿಚ್ಚಿಬಿಟ್ಟಾಗ ಇಲ್ಲಿ ಮಗ್ಗಲ್ಲಾಗ ಇದು ಕಾಣ್ತಾ ಅದು ಹೋಗೋದಿಲ್ಲ ಮುಂದ್ಗಡೆ. ಹಂಗೆ ನಮ್ಮ ಜೀವನದಲ್ಲಿನೂ ಈ ಒಂದು ಇಷ್ಟು ಸುಂದರ ಜೀವನವನ್ನು ಬ್ರಹ್ಮಬಾಬಾವರ ಜೀವನ ನಮ್ಮ ಎದುರಿಗೆ ಇಡ್ದಾರ. ಅವ್ರು ಬಿಟ್ಟು ಈ ಅಣ್ಣವ್ರು ಹಿಂಗ್ಯಾಕ, ಈ ಅಕ್ಕವ್ರು ಹಿಂಗ್ಯಾಕ, ಪುರುಷಾರ್ಥಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಡೌನ್ ಫಾಲ್ ಬರ್ತದೆ ಅದರಿಂದ. ಅದಕ್ಕೆ ಪುರುಷಾರ್ಥ ಮಾಡಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ಬ್ರಹ್ಮಬಾಬಾವ್ರನ್ನ ಸಾಮನೆ ಇಟ್ಕೊಂಡ್ಬಿಡ್ಬೇಕು. ಎದುರುಗಡೆ ಬ್ರಹ್ಮಬಾಬಾವರು, ಅವ್ರನ್ನ ಹೋಗಿ ನಾವು ಮುಟ್ಟಬೇಕು. ಎದರಲ್ಲಿ ಹುಟ್ಟಬೇಕು? ಪುರುಷಾರ್ಥದಲ್ಲಿ ಹೋಗಿ ಮುಟ್ಟಬೇಕು. ಅದಕ್ಕೆ ಬ್ರಹ್ಮಬಾಬಾವ್ರದ್ದು ಜೀವನ ಚರಿತ್ರೆಯನ್ನು ಓದಿ ಫಾಲೋ ಫಾದರ್, ಫಾಲೋ ಮದರ್. ಮದರ್ ಬಗ್ಗೆನೂ ನಂತರ ವಿಚಾರ ಮಾಡೋನು. ಫಸ್ಟ್ ಫಾದರು, ತಾಯಿ ರೂಪದಲ್ಲಿ, ತಂದೆ ರೂಪದಲ್ಲಿ, ಸರ್ವಸ್ವ ರೂಪದಲ್ಲಿ ಬ್ರಹ್ಮಬಾಬಾವರು ತ್ಯಾಗ ಮಾಡಿ ತೋರಿಸಿದಾರೆ. ಅದಕ್ಕೆ ಆ ಪುಸ್ತಕ ನಿಮಗೆ ಇವತ್ತೇ, ನಿಮಗೆ ಯಾವಾಗ ಅನುಕೂಲ ಆಗ್ತದೆ ಆ ಪುಸ್ತಕ ತರಿಸಿಟ್ಕೊಳ್ಳಿ. ಕೆಲವೊಂದು ಜನ ಏನಂತಾರೆ, ನಾವು ಓದಿದ್ದೀವಿ ಅಂತ ಹೇಳ್ತಾರೆ. ನಾವು ಓದಿದ್ದು ಜ್ಞಾನಕ್ಕೆ ಬಂದಾಗ ಯಾವಾಗ 35 ವರ್ಷ ಮೊದಲ. ಆದರೆ ಅದನ್ನು ನೆನಪೆಷ್ಟಿದೆ ಅದರಲ್ಲಿ. ಅದಕ್ಕೆ ಏನು ಮಾಡಬೇಕಂದ್ರೆ ದಿನಾಲೂ ಒಂದು ಪೇಜನ್ನು ಓದ್ತಾ ಹೋದಾಗ ಆ ಮಾತುಗಳನ್ನು ಬುದ್ಧಿಯ ರೂಪಿ ಜೋಳಿಗೆಯಲ್ಲಿ ಆಟೋಮೆಟಿಕ್ಕಾಗಿ ಅವು ಸ್ಟೋರ್ ಆಗ್ತವೆ. ಯಾರನ್ನ ನೋಡ್ಬೇಕಪ್ಪ ಪುರುಷಾರ್ಥದಲ್ಲಿ? ಮತ್ತು ಅವ್ರು ಇಲ್ಲ ಅನ್ನೋ ಮಾತೇ ಇಲ್ಲ. ಬ್ರಹ್ಮಬಾಬಾವ್ರು ಇವತ್ತು 24 ಗಂಟೆ ಬ್ರಾಹ್ಮಣರ ಮಕ್ಕಳ ಜೊತೆ ಇರ್ತಾರೆ. ಅವ್ಯಕ್ತ ಪಾಲನೆ ಇವತ್ತು ಕೊಡ್ತಿದ್ದಾರೆ. ಆದರೆ ಅವರ ಪ್ರತ್ಯಕ್ಷತೆ ಒಂದು ರೂಪ, ಅವ್ರ ಪುಸ್ತಕದ ಜೀವನ ಚರಿತ್ರೆಯನ್ನು ಕಂಪಲ್ಸರಿ ಬಾಬಾವ್ರ ಮಕ್ಕಳು ಓದಬೇಕು. ಮತ್ತು ಕೇವಲ ಓದೋದಲ್ಲ, ದಿನಾಲೂ ಅವರಂಗೆ ನಾವು ನಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಇದು ಬ್ರಾಹ್ಮಣ ಜೀವನದ 3ನೇ ಸ್ತಂಭ. 1 ಅಮೃತ ವೇಳೆ ಯೋಗ, 2 ಮುರಳಿ ಕೇಳೋದು, 3 ಬ್ರಹ್ಮಬಾಬಾವ್ರನ್ನ ಫಾಲೋ ಮಾಡೋದು. ಸಾಕು, ಯಾರೂ ಬೇಡ ನಿಮಗೆ. ಹೌದು, ಈಗ ಬಾಬಾವ್ರು ಒಂದೊಂದು ಸಲ ಹೇಳಿದ್ದಾರೆ, ಅನ್ಯನ್ಯ ಮಕ್ಕಳನ್ನು ನೋಡಂತ ಹೇಳಿದ್ರು. ನಿಮಗೆ ಚಲೋ ಅನ್ನಿಸ್ತಾ? ಈ ನಿಮ್ಮಲ್ಲಿ ಟೀಚರ್ ಇರ್ತಾರೆ, ಒಳ್ಳೆಯ ಸ್ವಭಾವದವ್ರ ಟೀಚರ್ ಇರ್ತಾರೆ. ಅವ್ರದ್ದು ಸ್ವಭಾವ ಬಹಳ ಒಳ್ಳೆ, ಎಲ್ಲರಿಗೂ ಸಮಾನ ದೃಷ್ಟಿಯಿಂದ ನೋಡ್ತಿರ್ತಾರೆ, ಬಹಳ ಖುಷಿಯಿಂದ ನೋಡ್ತಿರ್ತಾರೆ. ಅವ್ರ ಸ್ವಭಾವ ನಿಮಗೆ ಹಿಡಿಸ್ಬಿಡ್ತದೆ. ಆದರೆ ಇದರ ಅರ್ಥ ಬ್ರಹ್ಮಬಾಬಾವ್ರು ಅಂತಲ್ಲಲ್ಲ ಅವರು. ಅದಕ್ಕೆ ಇರಲಿ, ಅವರು ಒಳ್ಳೆಯ ಗುಣಗಳನ್ನು ನಾವು ಫಾಲೋ ಮಾಡೋಣ. ಆದರೆ ಫಾಲೋ ಮಾತ್ರ ಕೇವಲ ಬ್ರಹ್ಮಬಾಬಾವ್ರನ್ನ ಮಾಡ್ತಾ 4ನೇ ಪುರುಷಾರ್ಥ ಏನಿದೆ ಬ್ರಾಹ್ಮಣ ಜೀವನದಲ್ಲಿ? ಖುಷಿಯಾಗಿರ್ಬೇಕಂದ್ರೆ ಸೇವೆ ಇದೆ. ಸೇವೆ ಕೇವಲ ಮಧುಬನದಲ್ಲಿದ್ದವ್ರು ಮಾಡಬೇಕು ಅಥವಾ ಸೆಂಟ್ರದಲ್ಲಿ ದಕ್ಕಂದ್ರೆ ಮಾಡ್ಬೇಕಂತಿಲ್ಲ. ಪ್ರತಿಯೊಬ್ಬರು ಬಾಬಾವ್ರ ಮಕ್ಕಳು ಯಾವ ದಿನ ನಿಮ್ಮ ಜನ್ಮ ಆಯಿತು ಅಲ್ಲಿನಿಂದ ನಿಮ್ಮ ಸೇವೆ ಪ್ರಾರಂಭ ಆಯಿತು. ಅದಕ್ಕೆ ಸೇವೆಗಾಗಿ ಏನಾದರೂ ಸ್ಪೆಷಲ್ ಮಾಡಬೇಕೇನಿಲ್ಲ. ಭಾಳ ಸಿಂಪಲ್ ಪುರುಷಾರ್ಥ ಮಾಡಿ ಭಾಳ ಸಹಜ ಸೇವೆ ಮಾಡ್ಬೋದು. ಫಸ್ಟು ಬೆಳಗಿನ ಜಾವ ಏನು ನೀವು ಹೇಳ್ತಿರಲ್ಲ, ಎದ್ದ ತಕ್ಷಣ ಫಸ್ಟು ಮನಸಾ ಸೇವೆ ಮಾಡಿ. ಮನಸಾ ಸೇವೆ, ಮನಸ್ಸಿನಿಂದ ಸೇವೆ ಮಾಡೋದು. ಬಾಬಾವ್ರದ್ದು ಬಹಳ ಮುರುಳಿಗಳದಾವೆ, ತೆಗೆದು ನೋಡಿ. ಬಾಬಾವ್ರು ಹೇಳ್ತಾರೆ, ಮಗು ಆವಾಜ್ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ನಿಮಗೆ ಶಬ್ದ ಬರ್ತಾ ಇದೆಯಾ? ಹೊರಗಡೆ ದುಃಖಿ ಆತ್ಮಗಳು ಚೀರಾಡ್ತಾ ಇದ್ದಾವೆ, ದುಃಖಿ ಆಗ್ತಿದ್ದಾವೆ, ಕರಿತಾ ಇದ್ದಾರೆ. ನಿಮ್ಮನ್ನು ಭಕ್ತಿ ಮಾರ್ಗದಲ್ಲಿ ದುಃಖಿಯಾಗಿ ಕರಿತಾ ಇದ್ದಾರೆ, ಅವ್ರ ಆವಾಜ್ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಅದಕ್ಕೆ ಮನಸಾ ಸೇವೆ ಮಾಡಬೇಕು. ಅಂತಿಮ ಸಮಯದಲ್ಲಿ ಎಲ್ಲ ಸೇವೆ ಬಂದಾಗ್ತವೆ, ಮನಸಾ ಸೇವೆ ಬಂದಾಗೋದಿಲ್ಲ.
ಆವಾಗ ಮನಸ್ಸನ್ನು ಹೆಂಗಂದ ಪ್ಯೂರಿಫೈ ಆಗ್ತದೆ ಮನಸ್ಸು. ಅದಕ್ಕೇನು ಮಾಡಬೇಕು, ಇಡೀ ದಿನ ಮನಸ್ಸು ಸ್ವಚ್ಛ ಇಟ್ಕೋಬೇಕು. ವ್ಯಕ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ತಿಳಿಯೋಗಿ ಇಟ್ಕೊಂಡು ಕುಂಡ್ರಬೇಡ್ದು. ನಿಮ್ಗೆ ಯಾರೋ ಏನೋ ಅಂದಾರ ಅನ್ಬೇಡ್ದು, ಅದು ಕರೆಕ್ಟು, ಅಂದಿರ್ತಾರೆ. ಅವ್ರು ಬಿಕೆನೇ ಇರ್ಬೋದು, ಪರಿವಾರದವರೇ ಇರ್ಬೋದು, ಅಥವಾ ಲೌಕಿಕದವರೇ ಇರ್ಬೋದು, ಸಂಬಂಧಿಕರೇ ಇರ್ಬೋದು, ಅಂದಿರ್ತಾರೆ. ಅದನ್ನು ತಲೆ ಇಟ್ಕೋಬೇಡ್ದು. ಆ ಸೆಕೆಂಡ್ನಲ್ಲಿ ಅದನ್ನು ಮರ್ತು ಬಿಡೋದು. ಡ್ರಾಮಾ ಬಹಳ ಸುಂದರದ. ಅದಕ್ಕೆ ಬಾಬಾವ್ರು ಹೇಳ್ತಾರೆ, ಜೀವನದಲ್ಲಿ ಹೋಗ್ತಾ ಇರಬೇಕು, ಎಲ್ಲಿ ನಿಂದಿರಬೇಡದು. ಪುರುಷಾರ್ಥ ಮಾಡಬೇಕಂದ್ರೆ ಹೋಗ್ತಾ ಇರಬೇಕು. ಯಾರ ಸಲುವಾಗಿಯೂ ವೇಟ್ ಮಾಡಬೇಡದು ಜೀವನದಲ್ಲಿ. ಬಾಬಾವರು ಡ್ರಾಮಾದಲ್ಲಿ ವಿಧಿ ಹೆಂಗಿದೆ ನೋಡಿ, ಹೋಗ್ತಾ ಇರ್ತದೆ, ನಾವು ಹೋಗ್ತಾ ಇದ್ದೀವಿ, ಅವರು ಹೋಗ್ತಿದ್ದಾರೆ. ಅದಕ್ಕೆ ಏನು ಮಾಡಿ, ಪವರ್ಫುಲ್ಲಾಗಿ ಮನಸಾ ಸೇವೆ ಮಾಡಿ, ಬಾಬಾ ಎಲ್ಲ ಆತ್ಮಗಳಿಗೆ ಕಲ್ಯಾಣ ಆಗಲಿ. ಮನಸ್ಸಿನ ಮುಖಾಂತರ ಸೇವೆ, 4 ಕಡೆ ಸೇವೆಗಳನ್ನು ಹರಡಿಸಿ. ಅದಕ್ಕೆ ನೀವು ಬೇಕಾದ್ರೆ ಬ್ರಹ್ಮಬಾಬಾವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೋದು, ಸೂಕ್ಷ್ಮ ಶರೀರದಲ್ಲಿ ಹೋಗ್ಬೋದು, ಮನಸ್ಸಿನಿಂದ ಬಾಬಾವರಿಂದ ಕಿರಣಗಳನ್ನು ತೊಗೊಂಡು ಇಲ್ಲಿಂದ ಸ್ಪ್ರೆಡ್ ಮಾಡ್ಬೋದು. ಅದಕ್ಕೆ ಮನಸಾ ಸೇವೆ ನಾವು ಏನು ಮಾಡ್ತೀವಲ್ಲ, ಮನಸ್ಸು ಹಗುರಾಗಿರ್ತದೆ, ಬಹಳ ಜನರಿಗೆ ಕಲ್ಯಾಣ ಆಗ್ತದೆ. ಮನಸಾ ಸೇವೆ ಮಾಡಬೇಕು. ಯಾರೋ ಈಗ ಮನಸಾ ಸೇವೆ ಮಾಡಿತಾರಲ್ಲ, ದ್ವಾಪರ ಯುಗದಿಂದ ಅವರ ಮೂರ್ತಿ ಮುಂದೆ ಬಂದು ಜನರು ಮಾಲೆಯ ರೂಪದಲ್ಲಿ ಆ ಮನಸ್ಸಿನಲ್ಲೇ ಮಾಲೆಗಳನ್ನು ಜಪ ಮಾಡ್ತಿರ್ತಾರೆ. ಅವ್ರು ಯಾರಪ್ಪ ಅಂದ್ರೆ ಅವ್ರು ನೀವೇ. ಈಗ ಯಾರು ಸೇವೆ ಮಾಡಿರ್ತಾರಲ್ಲ ಮನಸ್ಸಿನ ಸೇವೆ, ಅವರಿಗೆ ಇದು ಬಹಳ ಅವಶ್ಯವಾಗಿ ದ್ವಾಪರ ಯುಗದಿಂದ ಭಕ್ತಿ ಮಾರ್ಗದಲ್ಲಿ ಆತ್ಮಗಳು ನಿಮ್ಮನ್ನು ಮನಸ್ಸಿನಿಂದ ಜಪರೂಪದಲ್ಲಿ ನೆನಪು ಮಾಡ್ತಾ ಇರ್ತಾರೆ. ಅದಕ್ಕೆ ಮನಸಾ ಸೇವೆ ಮಾಡಬೇಕು. ಮನಸಾ ಸೇವೆ ಮಾಡಬೇಕಂದ್ರೆ ಮನಸ್ಸು ಸ್ವಚ್ಛ ಇಟ್ಕೋಬೇಕು. ಎಲ್ಲ ವಿಚಾರ ತಲೆ ಹಾಕೊಂಡ್ಕೊಂಡ್ರಬೇಡ. ಅವ್ರು ಅದು ಅಂದರು, ಇವರು ಇದು ಅಂದರು. ಲೌಕಿಕದಲ್ಲಿ ಇರಿ, ಲೌಕಿಕದಲ್ಲಿ ನೀವು ಡ್ಯೂಟಿ ಮಾಡಿರಿ, ಜಾಬ್ ಮಾಡಿರಿ, ಆದರೆ ಹೆಚ್ಚಿಗೆ ಎಲ್ಲ ವಿಚಾರಗಳನ್ನು ನಾನೇ ಮಾಡ್ತೀನಿ ಅಂದ್ಕೊಂಡ್ರಬೇಡ್ರಿ. ಬಾಬಾನ ಕರ್ಕೊಳ್ಳಿ, ಬಾಬಾವ್ರು ಮಾಡಿಸಿದ್ದಾರೆ. ನಾನು ಮಾತೇ ಬರಬೇಡ್ದು. ದಾದಿಂ ಪ್ರಕಾಶ್ ಮಣಿಯವ್ರು ನೋಡಿದ್ವಿ ನಾವು. ಒಂದು ದಿನ ಆಲಿಲ್ಲ ಅವರು, ಇಡೀ ಜಗತ್ತನ್ನು ಇಷ್ಟು ಸೇವೆ ಮಾಡಿದರು, ಆದರೆ ಒಂದು ದಿನ ನಾನು ಮಾಡೀನಿ ಅಂತ ಅಲ್ಲಿಲ್ಲ. ಬಾಬಾ ಮಾಡಿಸ್ತಾರೆ, ಬಾಬಾ ಮಾಡಿಸ್ತಾರೆ, ಬಾಬಾ ಮಾಡಿಸ್ತಾರೆ. ಬಾಬಾ 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 ಶಬ್ದನೇ ಅವ್ರ ಬಾಯಿಲಿರ್ತಿತ್ತು. ಅದನ್ನು ಬಿಟ್ಟರೆ ಮತ್ತೊಂದು ಎಂದು ನೋಡೇ ಇಲ್ಲ ನಾನು. ದಾದಿಯವ್ರ ಭಾಳ ಸಮೀಪದಲ್ಲಿ 20 ವರ್ಷ ದಾದಿ ಜೊತೆ ಇದ್ದು ನಾವು ನೋಡಿದೆವು. ದಾದಿ ಹೆಂಗಿದ್ರಂದ್ರೆ ಬಾಬಾನೇ ಮಾಡಿಸ್ತಾರೆ ಅನ್ನೋ ಭಾವನೆ ಇತ್ತು. ಅದಕ್ಕೆ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ, ನಾ ಮಾಡ್ತೀನಿ ಅಂದ್ಕೊಂಡಿರ್ತೀವಿ, ಆಗೋದಿಲ್ಲ. ಬಾಬಾವ್ರನ್ನ ಮಧ್ಯದಲ್ಲಿ ತೊಗೋಬೇಕು, ಬಾಬಾವರೇ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಮನಸಾ ಸೇವೆ ಮಾಡಬೇಕಂದ್ರೆ ನಿಮ್ಮ ಮನಸ್ಸು ಸ್ವಚ್ಛ ಆಗ್ತದೆ, ನಿಮ್ಮ ಖುಷಿ ಹೆಚ್ಚಾಗ್ತದೆ, ಮತ್ತು ಅನೇಕರಿಗೆ ಆ ದುವಾ ಸಿಗ್ತದೆ, ಆ ಆಶೀರ್ವಾದ ಬಂದಿರ್ತದೆ ಆತ್ಮಗಳದು. ಅದಕ್ಕೆ ಮನಸಾ ಸೇವೆ ಮಾಡಬೇಕು. ಎರಡನೇದ್ದು ಮನಸಾ ಸೇವೆಯಲ್ಲಿ ಇನ್ನೊಂದು ಮಾತಿದೆ. ಈ ಪ್ರಕೃತಿಯಲ್ಲಿ ಏನು 5 ತತ್ವಗಳದಾವಲ್ಲ, ಅಂತಿಮ ಮಹಾವಿನಾಶದ ಸಮಯದಲ್ಲಿ ಆ 5 ತತ್ವಗಳು ನಮಗೇನು ಟಚ್ ಮಾಡೋದಿಲ್ಲ. ಈಗಿನಿಂದ ಆ ತತ್ವಗಳಿಗೆ ಯೋಗದಾನ ಕೊಡಬೇಕು ಡೈಲಿ. ಅದು ಮನಸ್ಸಿನಿಂದ ಮಾಡೋದು. ಅದರಲ್ಲಿ 5 ತತ್ವಗಳಿಗೆ ನೀವು ಇಮರ್ಜ್ ಮಾಡ್ಕೊಂಬಿಟ್ಟು ನೀರು, ಗಾಳಿ, ಆಕಾಶ, ಭೂಮಿ, ಅಗ್ನಿ, ಸೂರ್ಯ ಇವರೆಲ್ಲರಿಗೂ ಯೋಗದಾನ ಕೊಡಿ. ನಿಮ್ಮ ದೇಹದಲ್ಲೇ ಅಷ್ಟೇ ಅದಾವು, ಅವು ಸಹ ಪ್ಯೂರಿಫೈ ಆಗ್ತವೆ. ಹೊರಗಡೆ ಬರುವಂಥ ಇವು ಪ್ಯೂರಿಫೈ ಆಗ್ತವೆ. ಅದಕ್ಕೆ ಮನಸಾ ಸೇವೆಯಲ್ಲಿ ಪ್ರಕೃತಿಗೆ 5 ನಿಮಿಷ ಯೋಗದಾನ ಮಾಡಿ, 5 ನಿಮಿಷ ಈ ಆತ್ಮಗಳಿಗೆ ಯೋಗದಾನ ಮಾಡಿ. ಎಲ್ಲಿ ಬಾಯಿಂದ ಸೇವೆ ಆಗೋದಿಲ್ಲಲ್ಲ, ಅಲ್ಲಿ ಮನಸ್ಸಿನಿಂದ ಸೇವೆ ಆಗ್ತದೆ. ಇಂಥವು ಸಾಕಷ್ಟು ಎಕ್ಸಾಂಪಲ್ಗಳು ಸಾಕಾರ ಬಾಬನ ಟೈಮ್ದಲ್ಲಿ ದಾದಿ ಗುಲ್ಜಾರ್ ದಾದಿಯವರು ಹೇಳಿದರು. ದಿಲ್ಲಿಯಲ್ಲಿ ದೊಡ್ಡ ಫಂಕ್ಷನ್ ಇತ್ತು. ಅಲ್ಲಿ ಫಂಕ್ಷನ್ದಲ್ಲಿ ಎಲ್ಲ ರೆಡಿ ಇದೆ, ಅದರ ರಾತ್ರಿ ಆರ್ಡರ್ ಬಂತದ, ಇಲ್ಲ ಇವತ್ತು ಇಲ್ಲಿ ಫಂಕ್ಷನ್ ನೀವು ಮಾಡೋದಿಲ್ಲ ಅಂಥೇಳಿ. ವಿಚಿತ್ರ. ಎಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿ ಸೇವೆ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಸ್ಟಾರ್ಟ್ ಇದೆ ಸೇವೆ, ರಾತ್ರಿ ಮೆಸೇಜ್ ಬರ್ತದೆ, ಗೌರ್ಮೆಂಟ್ ಜಾಗ ಇದನ್ನು ಖಾಲಿ ಮಾಡಬೇಕು, ನೀವು ಇಲ್ಲಿ ಸೇವೆ ಮಾಡ್ಲಿಕ್ಕಾಗೋದಿಲ್ಲ ಅಂತ. ಅವಾಗ ಗುಲ್ಜಾರ್ ದಾದಿ ಬಾಬೋರು ಏನಾದರು, ಯೋಗ ಮಾಡಂತ ಹೇಳಿದ್ರು. ಮನಸಾ ಸೇವೆ ಅದು. ಆ ಮನಸ್ಸಿನ ಮುಖಾಂತರ ಯೋಗ ಮಾಡಿ 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 ಯಾವ ಆತ್ಮಗಳು ನಿಮಿತ್ತಿರ್ತಾವಲ್ಲ ಅವ್ರಿಗೆ ಹೋಗಿ ಟಚ್ ಆಗ್ತದೆ. ಅದು ಏನಾಗ್ತದೆ, ಅಲ್ಲಿಂದ ಆ ಆತ್ಮಗಳೇನು ಮಾಡ್ತಾವಂದ್ರೆ ಸಹಯೋಗ ಕೊಡ್ತಾರೆ. ಅದಕ್ಕೆ ಮನಸಾ ಸೇವೆಯನ್ನು ಮಾಡಬೇಕು. ಇನ್ನೂ ಸ್ವಲ್ಪ ಕೆಳಗಡೆ ಬನ್ನಿ. ಮನಸಾ ಸೇವೆ ಆದ ನಂತರ ವಾಚಾ ಸೇವೆ ಬರ್ತದೆ. ಈ ಬ್ರಾಹ್ಮಣ ಜೀವನದಲ್ಲಿ ಸರ್ವಶ್ರೇಷ್ಠವಾದಂಥ ಒಂದು ಏನು ನಮ್ಮ ಶಬ್ದಗಳದಾವಲ್ಲ, ಈ ಶಬ್ದಗಳು ಆತ್ಮಗಳು ಹೋಗಿ ಟಚ್ ಆಗಬೇಕು. ಅದಕ್ಕೆ ನಿಮ್ಮ ಬಾಯಿಂದ ಬರೋ ಮಾತುಗಳು ಮುತ್ತಿನಂಗಿರಬೇಕು, ವಜ್ರ ಸಮಾನ ಇರಬೇಕು. ಅದಕ್ಕೆ ಈ ಬಾಬೋರ ಸಂದೇಶ ಕೊಡಬೇಕು. ನಾನು ಸ್ವಲ್ಪ ವಿಚಾರ ಮಾಡಿ ನೋಡ್ತೀನಿ, ಬಾಬೋನ ಮಕ್ಕಳನ್ನ ಆದಿವಲ್ಲ, ಹೆಂಗೆ ಆದಿವು, ಯಾರೋ ನಮಗೆ ಬಂದು ಹೇಳಿದ್ರಲ್ಲ, ಅವಾಗ ನಾವು ಇಲ್ಲಿ ಬಂದೀವಿ ಆಶ್ರಮಕ್ಕೆ. ಮೊದಲು ನಮ್ಗೆ ಗೊತ್ತಿದ್ದಿಲ್ಲ ನಮ್ಮ ಡ್ಯೂಟಿ ಏನು.
ನಮ್ಮ ಡ್ಯೂಟಿ ಏನಿದೆ, ನೆಕ್ಸ್ಟ್ ನಾವೇನು ಮಾಡಬೇಕು. ಒಂದು ಊರಲ್ಲಿ ಒಂದು ಮಗು ಇತ್ತು, ಒಂದು 5 ವರ್ಷದ ಮಗು ಇತ್ತು. ಆ ಮಗುವಿಗೆ ಒಂದು ಚಿಕ್ಕ ಒಂದು ರೋಗ ಆಯಿತು. ಆ ರೋಗ ಏನಂದರೆ ಮೈಯೆಲ್ಲ ಉರಿಯೋದು. ಮುಂದೆ ಆ ಮಗು ನಿಧಾನವಾಗಿ ವಯಸ್ಸು ಹೆಚ್ಚಾದಂಗೆ 25 ವರ್ಷದವನಾದು. ಆದರೂ ಎಷ್ಟು ಡಾಕ್ಟರ್ಸ್ ಇದ್ದಾರಲ್ಲ, ಆ ವೈದ್ಯರಿದ್ದಾರೆ ಆ ಏರಿಯಾದಲ್ಲಿ, ಎಲ್ಲ ಮುಗಿದೋಯ್ತು. ಇನ್ನು ಜೀವನದಲ್ಲಿ ಏನೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಆ ಮಗು ದೇಹ ಬಿಡಬೇಕು ಅಂತ ವಿಚಾರ ಮಾಡ್ತಾಯಿತ್ತು, ಆತ್ಮಹತ್ಯೆ ಮಾಡ್ಕೋಬೇಕಂಥೇಳಿ. ಒಬ್ಬರು ಅಜ್ಜಿ ಹೊಂಟಿದ್ರಲ್ಲಿ. ಅಜ್ಜಿ ಬಂದರು. ಅಜ್ಜಿ ಅಂತ ಕೇಳಿದ್ಲು, ಹಿಂಗ್ಯಾಕೆ ಮುಖ ಮಾಡಿದೆ ಅಂತ ಕೇಳಿದ್ಲು. ಅಜ್ಜಿಗೆ ಹೇಳ್ದೆ, ಹಿಂಗಾಯ್ತು ಮಾಡಬೇಕಂತ. ಹುಚ್ಚ ಅನ್ಲಕ್ಕೆ ಅಜ್ಜಿ. ನಾಳೆಗೆ ಬೆಳಗಿನ ಜಾವ 5 ಗಂಟೆಗೆ, ಬೆಳಗಿನ ಜಾವ 5 ಅಥವಾ 6 ಗಂಟೆಗೆ ನನ್ನ ಹತ್ರ ಬಾ ನೀನು. ಇಲ್ಲೊಂದು ಯಾವುದೋ ಒಂದು ಆಶ್ರಮ ಇದೆ, ಅಲ್ಲಿ ಹೋಗುನು. ಅಲ್ಲಿ ಒಂದು ಬೇರು ಕೊಡ್ತಾರೆ. ಆ ಬೇರನ್ನು ತಿಂದಾಗ ನಿನ್ನ ಶರೀರದಲ್ಲಿ ಏನೇ ರೋಗ ಇರಲಿ ನಿನಗೆ ವಾಸಿ ಆಗ್ತದೆ ಅಂದಾಗ ಆ ಮಗು ಪ್ರಶ್ನೆ ಕೇಳಬೇಕು ಅನ್ನೋದ್ರೊಳಗೆ ಅಜ್ಜಿ ಹೇಳಿಬಿಟ್ಲು, ಪ್ರಶ್ನೆ ಕೇಳಬೇಡ, ನಾಳೆಗೆ ಒಂದೇ ಲಾಸ್ಟ್ ಡೇ ನಿನಗೆ, ನೆಕ್ಸ್ಟ್ ನಿನಗೇನು ಬೇಕಾದ್ರೆ ಮಾಡ್ಕೊ. ನೀನು ವಿಶ್ವಾಸ ಬೇಕು, ಮೊದಲು ಕಂಪ್ಲೀಟ್ ವಿಶ್ವಾಸ ಬೇಕು. ಅಜ್ಜಿ ಹೇಳಿದ್ಲು, ಆಯಿತು ಅಂದ. ಬಂದ, ಬೆಳಗಿನ ಜಾವ ಹೋದರು. ಅದು ಬೇರೆ ತಿಂದ, ಆರಾಮಾಗಿಬಿಡ್ತು, ಮೈಯೆಲ್ಲ ತಂಪಾಗಿಬಿಡ್ತು. 25 ವರ್ಷದಲ್ಲಿ ಏನು ಮೈ ಉರಿತಾ ಇತ್ತು, ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಶಾಂತ ಆಯಿತು. ಮುಂದೆ ಅಜ್ಜಿಗೆ ಆ ಮಗು ಏನು ಕೇಳ್ತು, ಅಜ್ಜಿ ನಾ ಏನು ಮಾಡಲಿ ಅಂತ ಕೇಳಿದವ. ಅಜ್ಜಿ ಹೇಳಿದ್ಲು, ನಾ ಏನು ಮಾಡಿದ್ನಲ್ಲ ಅದನ್ನು ನೀ ಮಾಡೋದು. ಅಂದ್ರೆ ಅಜ್ಜಿ ಅವನಿಗೆ ಹೇಳಿದ್ಲು, ನೀನು ಅವ್ರಿಗೆ ಹೇಳು. ಹಂಗೆ ಭಕ್ತಿ ಮಾರ್ಗದಲ್ಲಿ ನಾವು ಸಹ ಎಷ್ಟು ತಿರುಗಾಡಿ ಬಂದಿದ್ದೀವಿ, ಪರಮಾತ್ಮ ಸಿಕ್ಕಿದ್ದಿಲ್ಲ. ಈಗ ಪಾವ ಸಿಕ್ಕಾನಂದ್ರೆ ಅವರೊಬ್ಬರು ಹೇಳಿದಲೇ ನಮಗೆ ಸಿಕ್ಕರು. ಈಗ ನಾನು ಬಾಬುವ್ರ ಮಗು ಯಾವ ದಿನ ಆದ್ನಲ್ಲ, ನೆಕ್ಸ್ಟ್ ಮೊದಲೇ ದಿನ ಆ ಊರಲ್ಲಿ ಫಸ್ಟ್ ಬಂದಿದ್ದೆ ನಾನು. ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಒಬ್ರು ಯಾರೋ ಬಂದುಬಿಟ್ರು. ಆವತ್ತೇ ಬಂದಿದ್ರೆ ನನಗೆ ಸಂದೇಶ ಕೊಟ್ಬಿಟ್ರು ಅವರು, ಇಲ್ಲಿ ಬನ್ನಿ ಪರಮಾತ್ಮ ಸಿಗ್ತಾನೆ, ಒಳ್ಳೆ ವಿಚಾರ, ನಾಳೆಗೆ ನೀವು ಬನ್ನಿ, ನಾನು ಕರ್ಕೊಂಡು ಹೋಗ್ತಂದ್ರು. ಹಂಗೆ ಬಾಬುವ್ರು ನಮ್ಮನ್ನು ಕರ್ಕೊಂಬಂದಾರಂದ್ರೆ ಮತ್ತೊಬ್ಬರ ಸಲುವಾಗಿ ನಮ್ಮನ್ನು ಕರ್ಕೊಂಬಂದಾರ. ನಾವು ಮತ್ತೊಬ್ರಿಗೆ ಹೇಳಲೇಬೇಕು. ಈ ಬಾಯಿ ಇದೆಯಲ್ಲ, ಒಂದೊಂದು ಶಬ್ದಗಳು ಮುತ್ತು ರತ್ನಂಗಿರಬೇಕು. ನಿಮ್ಮಿಂದ ಅನೇಕರ ಉದ್ಧಾರ ಆಗಬೇಕು. ಯಾರ್ದು ಭಾಗ್ಯ ಎಲ್ಲಿದೆ ಹೆಂಗೆ ಗುರ್ತಾಗೋದಿಲ್ಲ ನಿಮಗೆ. ನೀವೊಂದು ಶಬ್ದ ಹೇಳಿದೆ ಗುರ್ತಾಗ್ತದಲ್ಲ, ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ವಾರಕ್ಕೆ ಅಟ್ಲೀಸ್ಟು ಒಬ್ಬರಿಗೇರೆ ಬಾಬುನ ಸಂದೇಶ ಕೊಡಲೇಬೇಕು. ಅವ್ರನ್ನ ಕರ್ಕೊಂಬಂದು ಕೋರ್ಸ್ ಮಾಡಬೇಕು. ನೀವು ಲಕ್ಷ್ಯ ಇಟ್ಕೊಳ್ಳಿ, ದೃಢ ಸಂಕಲ್ಪ ಮಾಡಿ ಹೆಜ್ಜೆ ಇಟ್ಟಾಗ ಬಾಬುವರು 1000 ಹೆಜ್ಜೆ ನಿಮಗೆ ಹೆಲ್ಪ್ ಮಾಡ್ತಾರೆ ಬಾಬುವರು. ಅದಕ್ಕೆ ಬಾಬುವರು ಹೇಳ್ತಾರೆ, ನೀವು 1 ಹೆಜ್ಜೆ ಇಡು, ನಾನು ನಿನಗೆ 1000 ಹೆಜ್ಜೆ ಕರ್ಕೊಂಡು ಹೋಗ್ತೀನಿ. ಮೊದಲು ನನ್ನ ಹತ್ರ ದೃಢ ಸಂಕಲ್ಪ ಬೇಕು, ಬೇಡ ನನಗೆ ಹೋಗಬೇಕು ಬಾಬನ ಸಂದೇಶ ಕೊಡ್ಬೇಕಂಥೇಳಿ. ಇಲ್ಲ ಕೇಳೋದಿಲ್ಲ ಅನ್ಬೇಡಿ. ಭಾಳ ಜನ ಏನು ಪ್ರಶ್ನೆ ನಮಗೇನು ಹೇಳ್ತಾರೆ, ನಾವೆಲ್ಲ ತುಂಬ ಹೇಳಿದ್ವಿ ಅವ್ರು ಕೇಳೋದಿಲ್ಲ ಅಂತಾರೆ. ಅಂದರೆ ಹೇಳೋ ಪದ್ಧತಿ ಎಲ್ಲಾದರೂ ರಾಂಗ್ ಇರ್ಬೋದು. ಜಗದೀಶ್ ಭಾಯಿ ಒಂದು ಮಾತು ಹೇಳ್ತಾಯಿದ್ರು, ಒಂದು ನಾಯಿ ಮರಿ ಇದೆ. ಆ ನಾಯಿ ಮರಿಗೆ ಒಂದು ಬಿಸ್ಕಿಟ್ ಹಾಕಿದಾಗ, ಅದರ ಪ್ರೀತಿ ಕೊಟ್ಟಾಗ, ತಲೆ ಮೇಲೆ ಕೈ ಇಡ್ಸಿದಾಗ ಆ ನಾಯಿ ಮರಿ ನಿಮ್ಮ ಜೊತೆ ಬಂದುಬಿಡ್ತದಂತ. ಮನುಷ್ಯನು ಯಾಕೆ ಚೇಂಜ್ ಆಗೋದಿಲ್ಲ? ಆಕೆ ಆಗ್ತಾನೆ. ಪ್ರಕೃತಿ ಪೂರ್ಣ ಚೇಂಜ್ ಆಗ್ತದೆ ಯೋಗ ಶಕ್ತಿಯಿಂದ, ಹಾಗೇ ಆಗ್ತಾರೆ. ಅದಕ್ಕೆ ಸಂಕಲ್ಪ ನಮ್ಮದು. 1 ಸಲ ಹೇಳಿ, 2 ಸಲ ಹೇಳಿ, 3 ಸಲ ಹೇಳಿ, ಪ್ರೀತಿಯಿಂದ ಹೇಳಿ. ಅವ್ರಿಗೆ ಅದನ್ನು ಹೇಳಬೇಡಿ. ಇಲ್ಲಿ 7 ದಿನ ಬಂದು ಕೋರ್ಸ್ ಅದನ್ನು ಹೇಳಬೇಡಿ. ಕೇವಲ ಒಂದು ಅರ್ಧ ಗಂಟೆ ಬಂದು ಹೋಗಿ ನೀವು, ಇಲ್ಲೊಂದು ಆಶ್ರಮ ಇದೆ, ಸುಂದರ ಇದೆ, ಬಾಬುವನ ಸಂದೇಶ ಕೊಡಬೇಕು. ಅದಕ್ಕೆ ಮುಂದೆ ದ್ವಾಪರ ಯುಗದಲ್ಲಿ ಯಾರು ಈಗ ಬಾಬುವನ ಸಂದೇಶ ಕೊಟ್ಟಿರ್ತಾರಲ್ಲ, ಅವರು ದ್ವಾಪರ ಯುಗದಲ್ಲಿ ಅವ್ರನ್ನ ಈ ಭಜನೆ ಮಾಡಿ, ಕೀರ್ತನೆ ಮಾಡಿ, ಒಂದು ಸುಂದರವಾದಂಥ ಡ್ಯಾನ್ಸ್ ಮಾಡಿ ಮಹಿಮೆ ಮಾಡ್ತಿರ್ತಾರೆ. ನಾನು ನಮ್ಮದು ಊರು ತೆಲಸಂಗು, ಅಥಣಿ ತಾಲೂಕು. ಈ ಕಡೆಯಿಂದ ಧಾರವಾಡದಿಂದ ಪಂಢರಪುರಕ್ಕೆ ಜನ ಹೋಗ್ತಿರ್ತಾರೆ, ನಡ್ಕೊಂಡು ಹೋಗ್ತಿರ್ತಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ಊರಾಗ ಸ್ಟೇ ಮಾಡ್ತಿರು ಒಂದಿನ ಅವರು. ನಾವೆಲ್ಲ ಮನೆಗೆ ಹೋಗಿ ಎಲ್ಲ ರೊಟ್ಟಿ ಗಿಟ್ಟಿ ತಂದು ಒಂದು ಮಂದಿರದಲ್ಲಿಟ್ಟು ಅವ್ರಿಗೆಲ್ಲ ಊಟ ಮಾಡಿಸಿ, ರಾತ್ರಿ ಅವ್ರು ಏನು ಮಾಡೋರು ಅಂದರೆ ನಾವೆಲ್ಲ ಕೂತ್ಕೊಂಡ್ಬಿಡೋರು, ಅವರು ಭಜನೆ ಮಾಡೋರು ಅಥವಾ ಕೀರ್ತನೆ ಮಾಡೋರು. ಎಷ್ಟು ಅವರು ಸ್ವಲ್ಪ ಸಮಯನೇ ಇರ್ತದೆ, ಎಷ್ಟು ಅದರಲ್ಲಿ ಲೀನಾಗಿರ್ತಾರೆ ಅವರು, ಎಷ್ಟವಾದ ಆನಂದದಲ್ಲಿ ಇಳಿದಿರ್ತಾರೆ. ಅದನ್ನು ನೋಡಿದ್ರೆ ನಮಗೇನು ಅನ್ನಿಸ್ತಾ ಇರ್ತಂದ್ರೆ, ಏನು ಇವರೇ ಆ ಲೋಕದಲ್ಲಿದ್ದಾರೆ ಅನ್ನಿಸ್ತಿತ್ತು. ಅದು ಅಲ್ಪ ಕಾಲಕ್ಕೆ ಇರ್ಬೋದು, ಆದರೂ ಅದಕ್ಕೆ ಭಕ್ತಿಯಲ್ಲಿನ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾರು ಈಗ ಬಾಬನ ಸಂದೇಶ ನಿಮ್ಮ ಬಾಯಿಂದ ಮತ್ತೊಬ್ಬರಿಗೆ ಕೊಟ್ಟಿರ್ತೀರಿ, ಅಲ್ಲಿ ಏನಾಗ್ತದಂದ್ರೆ ಆ ಸಂದೇಶಗಳು ಅವ್ರ ಜನರಿಗೆ ಟಚ್ ಆದಾಗ ಅಲ್ಲಿ ಏನಾಗ್ತದೆ, ದ್ವಾಪರ ಯುಗದಿಂದ
ನಿಮ್ಮನ್ನು ಕೀರ್ತನೆ ನಿಮ್ಮ ಮಂದಿರ ಎದುರುಗಡೆ ನಿಮ್ಮ ಮೂರ್ತಿ ಎದುರುಗಡೆ ನಿಂತ್ಕೊಂಡು ಕೀರ್ತನೆ ಮಾಡ್ತಾನೆ, ಭಜನೆ ಮಾಡ್ತಾರೆ, ಒಂದು ಹಾಡು ಹಾಡ್ತಾರೆ, ತಲ್ಲೀನರಾಗ್ತಾರೆ. ಅದಕ್ಕೆ ವಾಚಾ ಸೇವೆ ಮಾಡಬೇಕು. ಲಕ್ಷ್ಯ ಏನಿಡಬೇಕಂದ್ರೆ ದಿನಕ್ಕೆ ಒಬ್ಬರಿಗೆ ಕರ್ಕೊಂಬರ್ಬೇಕು. ಚಲೋ ಆಗೋದಿಲ್ಲ, ಪರವಾಗಿಲ್ಲ, ಅಟ್ಲೀಸ್ಟ್ ವಾರಕ್ಕೆ ಒಬ್ಬರಿಗೆ ಕರ್ಕೊಂಬಂದು ವಿಧಿವಕ್ತವಾಗಿ ಅಕ್ಕೋರಿಗೆ ಭೇಟಿ ಮಾಡಿಸಿ, ಕೋರ್ಸ್ ಮಾಡಿಸಿ ಅವರ ಕಲ್ಯಾಣ ಆಗಬೇಕು. ವಾಚಾ ಸೇವೆ. ಮೂರನೇದು, ಅಲ್ಲಿಂದ ಕೆಳಗಡೆ ಬನ್ನಿ, ಧನ ಸೇವೆ. ಎಲ್ಲಿ ನಮ್ಮದು ಜೇಬ್ ಇರ್ತದೆ, ನಮ್ಮದು ಕಿಶೆ ಇರ್ತದೆ, ಅಲ್ಲಿ ದುಡ್ಡು ಇರ್ತದೆ, ಅಂದರೆ ದುಡ್ಡಿನ ಸ್ಥಾನ ಇದು. ಧನ ಸೇವೆ ಮಾಡಬೇಕು ಯಜ್ಞದಲ್ಲಿ. ಧನ ಸೇವೆ ಎಷ್ಟು ಮಾಡಬೇಕು? ದಾದಿ ಪ್ರಕಾಶ್ಮಣಿಯವರು ಯಾವ ವರ್ಷ ಅಂದ್ರೆ 91ನೇ ಇಸ್ವಿ ಕುಮಾರ ಬಟ್ಟಿ ಇತ್ತು. ಆ ಕುಮಾರ ಬಟ್ಟಿಯಲ್ಲಿ ದಾದೀಜಿಯವರು ಬಹಳ ಚೆನ್ನಾಗಿ ಎಲ್ಲ ಒಂದು 8 ಜನ ದಾದಿಗಳು ಪಾಲನೆ ಕೊಟ್ಟರು. ಆ ಬಟ್ಟಿ ಇಷ್ಟು ಒಂದು ಸುಂದರ ಅನುಭವ ಇವತ್ತು ಆ ಬಟ್ಟಿದದ. ಆ ಬಟ್ಟಿ ಲಾಸ್ಟ್ ಡೇ ಇತ್ತು. ದಾದಿ ಪ್ರಕಾಶ್ಮಣಿಯವರು ಎಲ್ಲ ಕುಮಾರನ ಕುಣಿಸಿದ್ರು. ದಾದಿ ಪ್ರಶ್ನೆ ಕೇಳು ಅಂತಂದರು. ಅದ್ರಾಗ ಒಬ್ಬ ಕುಮಾರ ಏನು ಕೇಳಿದ, ದಾದೀಜಿ ನಾನು ಜಾಬ್ ಮಾಡ್ತೀನಿ, ಜಾಬ್ ಮಾಡಬೇಕಂದ್ರೆ ನನ್ನ ಹತ್ರ ದುಡ್ಡು ಬಂದಿರ್ತದೆ, ನಾನು ಬಾಬಾವ್ರ ಮನೆಗೆ ಎಷ್ಟು % ಕೊಡಬೇಕು ಅಂತ ಕೇಳಿದ್ರು. ದಾದಿ ಏನಂದರು, ಇಲ್ಲ ಬಾಬಾ ಕೇಳಂದರು. ಇಲ್ಲ ದಾದಿ ನೀವು ಹೇಳ್ರಿ ಅಂದಾಗ ದಾದಿ ಹೇಳಿದರು 5 ಭಾಗ ಮಾಡಂತ ಹೇಳಿದರು. ಒಂದನೇ ಭಾಗ ಏನಪ್ಪ ಅಂದ್ರೆ ನಿಮ್ಮ ಲೌಕಿಕ ತಂದೆ ತಾಯಿ ಕೊಡಂತ ಹೇಳಿದ್ರು ಅವರು. 2ನೇ ಭಾಗ ಮಧುಬನ ಕಳಿಸಂತ ಹೇಳಿದರು. 3ನೇ ಭಾಗ ನೀವು ಯಾವ ಸೆಂಟರ್ದಲ್ಲಿ ಪಾಲನೆ ಪಡಿತಾ ಇದ್ದೀರಿ ಅವ್ರು ಕೊಡಂತ ಹೇಳಿದ್ರು. 4ನೇ ಭಾಗ ನಮ್ಮ ಸ್ವಂತ ಖರ್ಚು ಮಾಡ್ಕೋಬೇಕು, ನಮಗೇನು ಬಟ್ಟೆ ಬೇಕು ಏನು ಬೇಕೆಲ್ಲ ಕಟ್ಕೋಬೇಕು. 5ನೇ ಭಾಗ 1 ಭಾಗ ಬ್ಯಾಂಕ್ನಲ್ಲಿ ಇಡಂತ ಅದು ಹೇಳಿದರು. ಆ ಪ್ರಕಾರವಾಗಿ ಎಷ್ಟು % ಆಯ್ತದು? 20% ಆಯಿತು. ಬರುವ ಆದಾಯದಲ್ಲಿ 20% ಬಾಬಾ ಕೊಡಬೇಕು. ಈ ಪ್ರಕಾರವಾದಾಗ ನಿಮ್ಮ ಒಂದು ಎಕ್ಸಾಂಪಲ್ ಕೊಟ್ಟರು ದಾದೀಜಿಯವರು. ಬಾಬೋರು ಎಷ್ಟು ರಿಟರ್ನ್ ಕೊಡ್ತಾರೆ ಇದಕ್ಕೆ? ಈಗ ನಿಮ್ಮ ಹೊಲದಲ್ಲಿ 5 ಮೂಟೆ ಭತ್ತ ಬಂದು ತಿಳ್ಕೊರಿ, ಭತ್ತ ಗೋಧಿ ಏನು ಬಂದುಬಿಡ್ತು. ಆ 5 ಭಾಗದಲ್ಲಿ 4 ಭಾಗ ನಿಮ್ಮ ಮನೆಗೆ ತೊಗೊಂಡೋಗಿ ಲೌಕಿಕ ಪರಿವಾರಕ್ಕೆ ಯೂಸ್ ಮಾಡಿ, ನೀವು ಯೂಸ್ ಮಾಡಿ. 1 ಭಾಗ ಬಾಬಾ ಕೊಟ್ಟರು. ಬಾಬು ಎಷ್ಟು ಕೊಡ್ತಾರೆ ರಿಟರ್ನಾಗಿ? 1 ಕಾಳಿಗೆ 1,000 ಚೀಲಷ್ಟು ಕೊಡ್ತಾರೆ. ಇದಕ್ಕೆ ಪದಮ ಅಂತ ಶಬ್ದ ಬರ್ತದೆ. ನೀವು ಬರುವಂಥ ಯುಗದಲ್ಲಿ, ಗೋಲ್ಡನ್ ಏಜ್ದಲ್ಲಿ ನಿಮ್ಮ ಅರಮನೆ, ಪೂರ್ಣ ಅರಮನೆ ಬಂಗಾರದು, ವಜ್ರದ ಶೃಂಗಾರ, ನಿಮ್ಮ ಜೀವನ ಸ್ಟೈಲು, ನಿಮ್ಮ ಜೀವನ ಪದ್ಧತಿ ಎಷ್ಟು ಕಣ್ಣು ಹರಿಸ್ತಿರಲ್ಲ ಅಷ್ಟೆಲ್ಲ ಆಸ್ತಿ ಒಬ್ಬರ ಹತ್ರ ಇರ್ತಾರೆ ನಿಮ್ಮ ಹತ್ರ. ಈಗ ಕೊಟ್ಟಾಗ ಮಾತ್ರ ಅಲ್ಲಿ ಸಿಗ್ತದೆ. ಅದಕ್ಕೆ ಎಷ್ಟು ನಾವು ಬಾಬಾವನ ಮನೆಗೆ, ಕೆಲವೊಂದು ಜನ ಹೆಚ್ಚಿಗೆ ಕೊಡೋರು ಅದಾರ ಬಾಬಾನ ಯಜ್ಞದಲ್ಲಿ, ಬಹಳ ಜನ ಕೊಡೋರು. ಬ್ರಹ್ಮ ಬಾಬಾವ್ರ ಎಕ್ಸಾಂಪಲ್ ತಗೊಳ್ಳಿ. 100ಕ್ಕೆ 100% ಕೊಟ್ಟರು. ನೀವು 100ಕ್ಕೆ 20 ಕೊಡಂತ ಹೇಳಿದ. ಯಾಕಂದ್ರೆ ಇಷ್ಟು ಮಹಾಯಜ್ಞ ನಡೀತದೆ, ಯಾರಿಂದ ನಡೀತದೆ? ನಿಮ್ಮಿಂದ ನಡೀತದೆ. ಇವತ್ತು ದಾದೀಜಿ ಹೇಳಿದರು, ಜ್ಞಾನ ಸರೋವರ ಪ್ರಾರಂಭ ಆಯಿತು. ಇಷ್ಟು ದೊಡ್ಡ ಪ್ರಾಜೆಕ್ಟು, ದುಡ್ಡಿಲ್ಲ. ಆ ದಾದಿ ಏನು ಹೇಳಿದ್ರು? ಬಾಬಾ ಕುತ್ತಾನ ಮಾಡಿಸ್ರಂದ್ರು. ₹1 ದಾದಿ ಜ್ಞಾನ ಸರೋವರ ಒಂದೊಂದು ಸಲ ಅಂದರು ₹1 ಜ್ಞಾನ ಸರೋವರ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಪ್ರತಿದಿನ ಒಬ್ಬ ಬ್ರಾಹ್ಮಣರಿಗೆ ₹1 ಕೊಡೋದು ಜ್ಞಾನ ಸರೋವರ ಸೇವೆಗೆ. ಆ ಸೇವೆ ದಾದಿದು ಅವರ ಸಂಕಲ್ಪ ಎಲ್ಲಿ ಬರ್ತದೆ? ಬಾಬಾ ಟಚ್ ಮಾಡಿಸ್ತಿರ್ತಾರೆ. ಅದಕ್ಕೆ ದಾದಿ ಹೇಳಿದರು 20% ಬಾಬಾವ್ರಿಗೆ ನೀವು ಕೊಡ್ರಿ ಅಂತ ಹೇಳಿದರು. ಅದಕ್ಕೆ ಯಾವಾಗ ನೀವು ಎಷ್ಟೇ ದುಡಿರಿ, ಆ ದುಡಿದು ನಿಮ್ಗೆ ಏನು ಇನ್ಕಮ್ ಇರ್ತದೆ? ಒಂದು ಸುಂದರವಾದಂತಹ ಒಂದು ಕತೆ ಇದೆ. ಕತೆ ಅನ್ನೋಕ್ಕಿಂತ ಪ್ರಾಕ್ಟಿಕಲ್ ಆಗಿತ್ತದು. ನಾನು ಜ್ಞಾನಕ್ಕೆ ಬಂದಾಗ ಅವಾಗ 88ನೇ ಇಸ್ವಿ, 89ನೇ ಇಸ್ವಿಯಲ್ಲಿ ಒಬ್ಬರು ಬೇರೆ ಸೆಂಟ್ರಿಗೆ ಹೋಗಿದ್ದೆ. ಒಬ್ಬರು ಅಜ್ಜಿ ಸಿಕ್ಕಿದ್ರು. ಆ ಅಜ್ಜಿ ಓಟ್ 60 ವರ್ಷ ವಯಸ್ಸು ಅವ್ರಿಗಿತ್ತು. ಒಬ್ಬರೇ ಇದ್ದರು, ಮಗ ಎಲ್ಲ ಬಿಟ್ಟು ಹೋಗಿದ್ದ. ಒಂದು ಚಿಕ್ಕ ರೂಮು 10x10, ಅದು ಅವ್ರದ್ದು ಅಲ್ಲ, ಯಾರ್ದು ಬಾಡಿಗೆ ಇದ್ದರು. ಬೆಳಗ್ಗೆ ಅವ್ರ ದಿನಚರ್ಯ ನೋಡಿ ನೀವು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಆ ಅಜ್ಜಿ ಜೊತೆ ನಿಮ್ಮ ದಿನಚರ್ಯ ಹೆಂಗಾಗ್ತದೆ ನೋಡ್ಕೊಳ್ಳಿ. ಅಜ್ಜಿ ಬೆಳಗ್ಗೆ 3:45 ಕೇಳೋರು, ಟೀ ಮಾಡ್ಕೊಂಡು ಕುಡೋದು, ಅಷ್ಟೇ ಮನೆಯಲ್ಲೇ ಯೋಗ ಮಾಡ್ಕೊಂಡು ಅಡುಗೆ ತಯಾರು ಮಾಡಿ 6 ಗಂಟೆಗೆ ಸೆಂಟ್ರಿಗೆ ಹೋಗೋದು. 6ರಿಂದ 7 ಎಲ್ಲ ಸೆಂಟ್ರದೆಲ್ಲ ಹೊರಗಡೆ ಎಲ್ಲ ಕಸ ಹೊಡೆದು, ನೀರು ಹೊಡೆದು ಸ್ವಚ್ಛ ಮಾಡಿ, ರಾತ್ರಿ ಇದ್ದ ಪಾತ್ರೆಗಳನ್ನು ಸ್ವಚ್ಛಾಗಿ ತೊಳೆದಿಟ್ಟು 7ರಿಂದ 8 ಮುರಳಿ ಕೇಳಿ
ಕೆಲಸಕ್ಕೆ ಹೋಗೋರು. ಕೆಲಸಕ್ಕೆ ಹೋಗಿ ಕೆಲಸದಿಂದ ಬರೋರು ಸಾಯಂಕಾಲ 5 ಗಂಟೆಗೆ ಮನೆಗೆ ಬರೋದು. ಮತ್ತು 5 ಗಂಟೆಯಿಂದ 6 ಗಂಟೆ ಎಲ್ಲ ಮನೆಯಲ್ಲ ಟೀ ಕುಡ್ಕೊಂಡು ಮಾಡ್ಕೊಂಡು 6 ಗಂಟೆಗೆ ಸೆಂಟ್ರು, 6ರಿಂದ 7 ಮತ್ತು ಕರ್ಮಣ ಸೇವೆ, 7ರಿಂದ 8 ಮುರಳಿ ಕೇಳೋದು. ವಾರದಲ್ಲಿ ಅವರಿಗೆ 6 ರೂಪಾಯಿ ಸಿಗ್ತಿತ್ತು. ಪರ್ ಡೇ 1 ರೂಪಾಯಿ ಪೇಮೆಂಟ್ ಇತ್ತು. ಅಲ್ಲಿಂದ ಆ 6 ರೂಪಾಯಿದಲ್ಲಿ ಅವರು 4 ರೂಪಾಯಿ ಬಾಬರ್ ಕೊಡ್ತಿದ್ರು. ಪ್ರತಿ ವಾರ 4 ರೂಪಾಯಿ ಬಾಬರ್ ಕೊಡ್ತಿದ್ರು. ಅಂದರೆ ಅವರ ದುಡಿದರಲ್ಲಿ 70% ಕೊಡ್ತಿದ್ರು. ಹೀಗೆ ಹೋಗುವಂದ ಒಂದು ದಿನ ಅಚಾನಕ್ಕಾಗಿ ಅವರಿಗೆ ಮೈ ಸರಿ ಇರಲಿಲ್ಲ, ಜ್ವರ ಬಂದುಬಿಟ್ಟು ಬೇಹೋಶ್ ಟೈಪ್ ಆದರು. ಅಲ್ಲಿಂದ ನೋಡಿ ಮನ್ಕೊಂಬಿಟ್ರು. ಜ್ವರ ಭಾಳ ಬಂದುಬಿಟ್ಟು ಯಾರೋ ಒಬ್ಬರು ಅಣ್ಣವ್ರು ಬಂದರು, ಔಷಧ ತಂದು ಕೊಟ್ಟರು, ಊಟ ಕೊಟ್ಟರು, ಚಹಾ ತಂದು ಕೊಟ್ಟರು. ಯಾರಂತ ಗೊತ್ತಿಲ್ಲ. ಬಾಬಾವ್ರು ವಂಡರ್ಫುಲ್ ಇದೆ. ಇವತ್ತು ಅಕ್ಕೋರಿಗೆ ಕೇಳಿದ್ವು, ಸುತ್ತಮುತ್ತ ಏರಿಯಾದಲ್ಲಿ ಕೇಳಿದ್ವು, ಯಾರು ಬಂದರೂ ಗೊತ್ತಿಲ್ಲ. ಬಾಬಾವರು ಮಕ್ಕಳಿಗೆ ಪ್ರಾಕ್ಟಿಕಲ್ಲಾಗಿ ಅನುಭವ ಮಾಡಿಸ್ತಾರೆ. ಮುಂದೆ ಒಂದು ಸಮಯ ಬಂತು, ಆ ಅಜ್ಜಿ ಬೆಳಗಿನ ಜಾವ 5 ಗಂಟೆಗೆ ಟೀ ಮಾಡ್ಕೊಂಡು ಕೊಡೋದು. ಇನ್ನೇನು 6 ಗಂಟೆಗೆ ಸೆಂಟ್ರ್ ಬರಬೇಕು. ಆದರೆ ಅಷ್ಟರೊಳಗೆ ಬೆಡ್ ಮೇಲೆ ಮನ್ಕೊಂಡ್ಬಿಟ್ಟು ಅಲ್ಲೇ ದೇಹ ಬಿಟ್ಬಿಟ್ರು, ಯೋಗದಲ್ಲೇ ದೇಹ ಬಿಟ್ಟರು. ಅದಕ್ಕೆ ಆ ಅಜ್ಜಿ ದಿನಚರ್ಯನ್ನು ನೋಡಿದಾಗ ನಮಗೇನು ಅನ್ನಿಸ್ತಂದ್ರೆ, ನಾವು ಹೆಂಗೆ ಪುರುಷಾರ್ಥ ಮಾಡಬೇಕು, ಬಾಬಾವೊಂದು ಯಜ್ಞದಲ್ಲಿ ಎಷ್ಟು ಸೇವೆ ಮಾಡಬೇಕು. ಅವ್ರೇನು ಓದಿಲ್ಲ, ಏನು ಕಲ್ತಿಲ್ಲ, ಶ್ರೀಮಂತರಲ್ಲ, ಆದ್ರೂ ಮನಸ್ಸು ಎಷ್ಟು ದೊಡ್ಡದಿದೆ, ಬಾಬಾವ್ರು ಎಷ್ಟು ಸಮೀಪದ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಏನು ಮಾಡಬೇಕಂದ್ರೆ ಈ ಧನ ಸೇವೆಯನ್ನು, ಯಾಕಂದ್ರೆ ಅಂತಿಮ ಮಹಾವಿನಾಶದಲ್ಲಿ ಈಗ ನಾವು ಎಷ್ಟು ಬಾಬಾವ್ರಿಗೆ ಸೇರ್ ಕೊಟ್ಟಿರ್ತೀವೋ ಅದರ ಪದಮ ರಿಟರ್ನ್ ಸಿಗ್ತದೆ. ಯಾಕಂದ್ರೆ ಮುಳುಗೋದಂತೂ ಎಲ್ಲ ಹೋಗೋದು ಫೈನಲ್ ಅದ, ಎಷ್ಟೇ ಇದ್ರೂ ಹೋಗೋದದ. ಅದಕ್ಕೆ ಬಾಬಾವ್ರ ಮನೆಗೆ ದಾದಿ ಹೇಳಿದರು ಧನ ಸೇವೆ. ಮುಂದೆ ಸ್ವಲ್ಪ ತೆಳಗಡೆ ಹೋದಾಗ ಕೈ ಬರ್ತದೆ ಕರ್ಮಣ ಸೇವೆ. ಮುಂದೆ ದ್ವಾಪರ ಯುಗದಲ್ಲಿ ಏನಾಗ್ತದಂದ್ರೆ, ಯಾರು ಈ ಸಮಯದಲ್ಲಿ ದುಡ್ಡಿನ ಸೇವೆ ಎಷ್ಟು ಬಾಬಾವ್ರ ಮನೆ ಮಾಡಿತಾರಲ್ಲ, ಸತ್ಯುಗ ದ್ವಾಪರ ಯುಗದಿಂದ ಆ ಮೂರ್ತಿಗೆ ರಾಜರು ವಜ್ರದ ಹಾರ ಹಾಕಿ ಪೂಜೆ ಮಾಡ್ತಿದ್ರು. ಆ ದೇವಿಗಳ ರೂಪದಲ್ಲಿ, ದೇವತೆಗಳ ರೂಪದಲ್ಲಿ ವಜ್ರದ ಹಾರ, ಒರಿಜಿನಲ್ ವಜ್ರ ಬಂಗಾರದ ಹಾರಗಳನ್ನು ದೇವಿಗೆ, ಆ ಮೂರ್ತಿಗೆ ಹಾಕಿ ಆನಂದ ಪಡ್ತಿದ್ರು. ಅದೇ ಪರಿಸ್ಥಿತಿ ಇಲ್ಲಿ ಇರ್ತದೆ. ಯಾರು ಈಗ ಸಂಗಮದಲ್ಲಿ ಯಾರಿಗೆ ಎಷ್ಟು ಯಜ್ಞದ ಸೇವೆ ಮಾಡಿರ್ತೀವಿ ನಾವು ಸತ್ಯುಗದಲ್ಲಿ ಅಥವಾ ದ್ವಾಪರ ಯುಗದಿಂದ ನಮ್ಮನ್ನು ಪೂಜೆ ಆಗ್ತದೆ. 4ನೇದು ಸೇವೆ ಕರ್ಮಣ ಸೇವೆ. ಆ ಭಗವಂತ ನಮಗೆ ದೇಹ ಕೊಟ್ಟಿದ್ದಾನ, ಯಜ್ಞದ ಸಲುವಾಗಿ ನಾವು ದೇಹನ ಯೂಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ವಾರಕ್ಕೆ 2 ಗಂಟೆ ಆದರೂ ಸೆಂಟ್ರದಲ್ಲಿ ಹೋಗಿ ಕರ್ಮಣ ಸೇವೆ ಮಾಡಬೇಕು. ಕರ್ಮಣ ಸೇವೆ ಯಾಕೆ ಮಾಡಬೇಕಂದ್ರೆ, ಈ ದೇಹ ಅನೇಕ ಜನ್ಮದಿಂದ ಪಾಪದ ಕಾರ್ಯ ಮಾಡ್ತಾ ಇದೆ. ಈಗ ದಾದಿಗಳು ನೋಡ್ತೀವಿ ನಾವು, ದಾದಿಗಳು ಇಷ್ಟು ವಯಸ್ಸಾಗಿದೆ ಅಂದ್ರೂ ಅವರಿಗೆ ರೆಸ್ಟ್ ಇಲ್ಲ. 4 ಗಂಟೆಗೆದ್ದು ಇಷ್ಟು ಥಂಡಿಯಲ್ಲಿ ಮೌಂಟ್ ಅಬುದಲ್ಲಿ ಮೈನಸ್ ಇರ್ತಿತ್ತು. ಅಂಥದ್ರಲ್ಲಿ ಎದ್ದು ಅವರು ಬಾಬಾವ್ರ ರೂಮಿಗೆ ಬಂದು ಅಥವಾ ಹಿಸ್ಟ್ರಿ ಹಾಲಿಗೆ ಬಂದು ನಮ್ಮನ್ನೆಲ್ಲ ಯೋಗ ಮಾಡಿಸೋರು. ಇಷ್ಟು ವಯಸ್ಸಾಗಿದೆ ಅಂದರೂ ಇಷ್ಟು ಸೇವೆ ಮಾಡ್ತಾರೆ ಅಂದರೆ ಅವ್ರು ಚಿಕ್ಕವ್ರದ್ದು ಎಷ್ಟು ಮಾಡಿರ್ಬೋದು. ಯಜ್ಞದ ಪ್ರತಿಯೊಂದು ಸೇವೆಯನ್ನು ದಾದಿಗಳು ಮಾಡಿದ್ದಾರೆ. ಅದಕ್ಕೆ ಯಜ್ಞದ ಸೇವೆ ಮಾಡೋದ್ರಿಂದ ಈ ಶರೀರನೂ ತಂದರುಸ್ತಾಗ್ತದೆ. ಅಥವಾ ಮುಂದೆ ಬರೋ ಯುಗದಲ್ಲಿ ಸದೃಢ ದೇಹವನ್ನು ತೋರಿಸ್ತಾರೆ. ಕಂಚನ ದೇಹ ಅಂತ ಹೇಳ್ತಾರೆ. ಸತ್ಯುಗದಲ್ಲಿ ಕಂಚನ ಕಾಯ ಅಂತ ಹೇಳ್ತಾರೆ. ಅಂದ್ರೆ ಅವಿನಾಶಿ, ಅಂದರೆ ರೋಗರಹಿತವಾದಂಥ ಶರೀರ ಸಿಗ್ತದೆ. ಈಗ ಮಾಡಿದಾಗ ಅಲ್ಲಿ ಸಿಗ್ತದೆ. ಅದಕ್ಕೆ ಮಹಾಭಾರತದಲ್ಲಿ ಈ 5 ಜನ ಪಾಂಡವರ ದೇಹ ದೊಡ್ಡ ತೋರಿಸ್ತಾರೆ, ಶಕ್ತಿಶಾಲಿ ತೋರಿಸ್ತಾರೆ. ಇದರ ಅರ್ಥ ಇಷ್ಟೇ ಅದ. ಯಾರು ಸಂಗಮಯುಗದಲ್ಲಿ ಅದಕ್ಕೆ ವಾರಕ್ಕೆ 2 ಗಂಟೆ ನಾವು ಕಂಪಲ್ಸರಿ ಸೆಂಟ್ರಿಗೆ ಹೋಗಬೇಕು. ಸೆಂಟ್ರದಲ್ಲಿ ಹೋಗಿ ಅಕ್ಕೋರು ಫೋನ್ ಮಾಡೋದಿಲ್ಲ ನಿಮ್ಗೆ, ನೀವು ಹೋಗ್ಬೇಕು ಫೋನ್ ಮಾಡಿ, ಅಕ್ಕೋರ ನಾಳೆಗೆ 2 ಗಂಟೆ ನಾ ಬರ್ತೀನಿ. ಏನೇ ಸೇವೆ ಸಿಗಲಿ ಯಜ್ಞದ್ದು 2ರಿಂದ 3 ಗಂಟೆ ನೀವು ಸೇವೆ ಮಾಡಿ ಬನ್ನಿ. ನೀವು ಡೈಲಿ ಫ್ರೀ ಇದ್ರೆ ಹೋಗೋದು ಓಕೆ, ಡೈಲಿ ಅಂತೂ ನೀವು ಸಂಸಾರಿಕರು ಆಗೋದಿಲ್ಲ. ಅಟ್ಲೀಸ್ಟ್ ವಾರಕ್ಕೆ 2 ಗಂಟೆ ಆದರೂ ಸೆಂಟ್ರದಲ್ಲಿ ಹೋಗಿ ಕರ್ಮಣ ಸೇವೆ ಮಾಡಿ. ಆ ಕರ್ಮಣ ಸೇವೆಯಿಂದ ಏನಾಗ್ತದಂದ್ರೆ ನಮ್ಮ ಶರೀರ ತಂದರುಸ್ತಾಗ್ತದೆ, ಯಜ್ಞದ ಸೇವೆ ಸಫಲ ಆಗ್ತದೆ, ಯಜ್ಞದ ಜೀವನ ಯಜ್ಞದ ಈ ಜೀವನಕ್ಕೊಂದು ವ್ಯಾಲ್ಯೂ ಬರ್ತದೆ, ಇದಕ್ಕೊಂದು ಶರೀರಕ್ಕೊಂದು ವ್ಯಾಲ್ಯೂ ಬರ್ತದೆ. ಈ ಶರೀರ ವ್ಯಾಲ್ಯೂಬಲ್ ಅದ, ಸಂಗಮಯುಗದಲ್ಲಿ ವ್ಯಾಲ್ಯೂಬಲ್ ಶರೀರ ಅದ, ಆದ್ರೂ ಇದನ್ನು ಯೂಸ್ ಮಾಡಬಹುದು. ಇದು 4ನೇ ಪ್ರಕಾರ ಸೇವೆ. ಯಾವುದ್ಯಾವುದು ನಿಮಗೆ ಅನುಕೂಲ ಆಗ್ತದೆ, ಯಾವಾಗ ಟೈಮ್ ಸಿಗ್ತದೆ ಹಂಗಂಗೆ ಈ ಮನಸ್ಸ ವಾಚ ಧನ ಕರ್ಮಣ ಸೇವೆಯನ್ನು ಮಾಡಿ. ಇದು 4ನೇ ಮಾತು. 5ನೇ ಮಾತು, ಬ್ರಹ್ಮ ಬಾಬಾವರು ನಮಗೆ ತಾಯಿ ರೂಪದಲ್ಲಿದ್ದಾರೆ, ಶಿವಬಾಬವರು ತಂದೆ ರೂಪದಲ್ಲಿದ್ದಾರೆ. ಯಾವಾಗ ಬ್ರಹ್ಮ ಬಾಬಾವರ ದೇಹದಲ್ಲಿ ಪ್ರವೇಶ ಮಾಡಿದರು ಶಿವಬಾಬರು,
ಅಡ್ಯಾಪ್ಟ್ ಮಾಡ್ಕೊಂಡ್ರು. ಆವಾಗ ಅವರಿಗೆ ತಾಯಿಯ ರೂಪದಲ್ಲಿ ಪದವಿ ಸಿಕ್ತು. ಬ್ರಹ್ಮ ಮಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ದೊಡ್ಡ ತಾಯಿ ಅವರೊಬ್ಬರೇ, ಆದರೂ ಶರೀರ ಪುರುಷ ಇರುವುದರಿಂದ ಏನು ಮಾಡಿದ್ರು, ಮಾತೇಶ್ವರಿ ಜಗದಾಂಬ ಅವ್ರಿಗೆ ಎರಡನೇ ತಾಯಿ ರೂಪದಲ್ಲಿ ಯಜ್ಞದಲ್ಲಿ ಎಲ್ಲರಿಗೆ ಪಾಲನೆ ಕೊಡ್ಲಕ್ಕೆ ಕೊಟ್ಟರು. ಅದಕ್ಕೆ ಯಾವಾಗಲೂ ಏನು ಅನುಭವ ಮಾಡ್ಬೇಕಂದ್ರೆ ಒಂದು ಸುಂದರ ಅನುಭವದ. ಜಗದೀಶ್ ಬಾಯಿ ಹೇಳಿದ ಮಾತದ, ಈ ಕಡೆ ಶಿವಬಾಬವರು ರೈಟ್ ಸೈಡು, ಲೆಫ್ಟ್ ಸೈಡು ಬ್ರಹ್ಮಬಾಬವರು ಈ ಕಡೆ ಕೂತಿದ್ದಾರೆ. ಈ ಭುಜದಲ್ಲಿ ತಾಯಿ, ಈ ಭುಜದಲ್ಲಿ ತಂದೆ. ಯಾವಾಗಾದರೂ ಲೌಕಿಕದಲ್ಲಿ ಆದರೂ ಯಾವಾಗ ಮ್ಯಾರೇಜ್ ಆಗ್ತದೆ, ಪುರುಷನು ಯಾವಾಗಲೂ ಬಲಭಾಗದಲ್ಲಿ ಇರ್ತಾರೆ, ಸ್ತ್ರೀಗೆ ಎಡಭಾಗದಲ್ಲಿ ಎಡ ಸ್ಥಾನ ಕೊಟ್ಟಿರ್ತಾರೆ. ಇದು ಕಲಿಯುಗದಲ್ಲಿ ಯಾವಾಗ ತಾಯಿ ತಂದೆ, ಹಂಗೆ ಶಿವಬಾಬಾ ಇಲ್ಲಿದ್ದಾರೆ, ಬ್ರಹ್ಮಬಾಬರು ಇಲ್ಲಿದ್ದಾರೆ, ಮಧ್ಯದಲ್ಲಿ ನಾ ಇದ್ದೀನಿ, ನಾನು ಮಗು. ಒಂದು ಚಿಕ್ಕ ಮಗು ಬಜಾರಿಗೆ ಹೊಂಟಿತ್ತು, ಎದುರುಗಡೆ ಒಂದು ನಾಯಿ ಮರಿ ಬಂತು. ಅದನ್ನು ನೋಡಿ ಮಗು ವಾಪಸ್ ಮನೆಗೆ ಹೋಯ್ತು. ಇನ್ನು ನೆಕ್ಸ್ಟ್ ಡೇ ತಂದೆ ತಾಯಿ ಬಂದರು. ಮಗು ಮುಂದ್ಗಡೆ ಹೋಗ್ತಾ ಇದೆ, ತಂದೆ ತಾಯಿ ಹಿಂದ್ಗಡೆ ಬರ್ತಿದ್ದಾರೆ. ಮುಂದ್ಗಡೆ ಒಂದು ದೊಡ್ಡ ಹುಲಿ ಬಂದುಬಿಡ್ತು, ಕ್ರೂರ ಪ್ರಾಣಿ. ಅಲ್ಲಿರುವಂಥ ಜನ ಎಲ್ಲ ಓಡಿ ಹೋಗಿಬಿಟ್ರು. ಮಗು ಮಾತ್ರ ಓಡೋಗಲಿಲ್ಲ. ಏ ಅನ್ನೋದ್ರೊಳಗೆ ಆ ಮಗು ಆ ಹುಲಿ ಹತ್ರ ಹೋಗಿಬಿಡ್ತು. ಹೋಗಿ ಆ ಹುಲಿ ಕಿವಿಯಲ್ಲಿ ಏನೋ ಒಂದು ಮಾತು ಹೇಳ್ತು. ಹುಲಿಗೆ ಏನು ಹೇಳ್ತದು ಕೇಳಿದ್ರೆ ಅವ್ರಮ್ಮ, ನೀ ಏನು ಹೇಳಿದೆಪ್ಪ ಹುಲಿಗೆ ಅಂಥೇಳಿ. ಹುಲಿ ಓಡೋಯ್ತು. ಏನು ಹೇಳಿದೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ನಿಮ್ಮ ಹಿಡಿತಾರೆ, ನಿಮ್ಮನ್ನ ಪಂಜರದಲ್ಲಿ ಹಾಕ್ತಾರೆ, ನೀವು ಓಡಿ ಹೋಗಿಬಿಡಿ ಅಂತ ಹೇಳ್ತು. ಅಂದ್ರೆ ಆ ಪ್ರಾಣಿಗೂ ಸಹ ಅಷ್ಟು ಕ್ರೂರ ಪ್ರಾಣಿಗೆ ವಿಜಯ ಆಯಿತು. ಎಲ್ಲಿ ನಿಶ್ಚಯ. ಯಾಕೆ ಆ ಮಗು ಅಷ್ಟು ಧೈರ್ಯ ಬಂತು? ಫಸ್ಟ್ ಡೇ ನಾಯಿ ಮರಿಗೆ ಅಂಜಿತದು. ಹುಲಿಗೆ ಯಾಕೆ ಅಂಜಲಿಲ್ಲ ಅಂದರೆ ಹಿಂದ್ಗಡೆ ತಂದೆ ತಾಯಿ ಇದ್ದಾರೆ. ತಂದೆ ತಾಯಿ ಹಿಂದ್ಗಡೆ ಹೊಂಟಿದ್ರು, ಮಗು ಮುಂದ್ಗಡೆ ಹೊಂಟಿತ್ತು. ಬಿಂದಾಸ್ ಇರ್ತದೆ, ಅವಾಗ ಮಸ್ತ್ ಇರ್ತದೆ. ಒಂದು ಅದು ಚಲನನೇ ಬೇರೆ ಇರ್ತದೆ, ಅದರದ್ದು ಜೀವನನೇ ಬೇರೆ ಇರ್ತದೆ. ಅದಕ್ಕೆ ನೀವು ಯಾವಾಗ ಇಲ್ಲೇ ಹೋಗ್ರಿ, ಬಾಬುವನ ಜೊತೆಲಿ ಅನುಭವ ಮಾಡಿರಿ. ಈ ಕಡೆ ತಾಯಿ, ಈ ಕಡೆ ತಂದೆ, ಈ ಕಡೆ ತಾಯಿ, ಈ ಕಡೆ ತಂದೆ. ಇದು ಈ ಬ್ರಾಹ್ಮಣ ಜೀವನದಲ್ಲಿ ಮತ್ತು ಬಾಬ್ದಾದ ಜೊತೆಯಲ್ಲೇ ಇರೋ ಮುಂದೆ ಪುರುಷಾರ್ಥ ಬಹಳ ಸಹಜ ಆಗ್ತದೆ. ಈ ಸಾರ ರೂಪ ಏನಪ್ಪ ನೋಡೋದಂದ್ರೆ, ಬ್ರಾಹ್ಮಣ ಜೀವನದಲ್ಲಿ ಫಸ್ಟು ಪವರ್ಫುಲ್ ಅಮೃತೊಳ ಯೋಗ, 2 ಮುರಳಿ ಕೇಳೋದು, 3 ಬ್ರಹ್ಮ ಬಾಬಾವ್ರು ನೋಡೋದು, 4 ಸೇವೆ ಮಾಡೋದು, ಮನಸ್ಸಿನ ಸೇವೆ, ವಾಚಾ ಸೇವೆ, ಧನ ಸೇವೆ, ಕರ್ಮಣ ಸೇವೆ. ಅಲ್ಲಿಂದ ಶಿವಬಾಬಾ ಬ್ರಹ್ಮ ಬಾಬಾವ್ರು ಯಾವಾಗಲೂ ಜೊತೆಯಲ್ಲಿ ಅನುಭವ ಮಾಡಿ. ದಾದಿ ಜಾನಕಿಜಿಯವ್ರು ಯಾವಾಗಲೂ ಹೇಳ್ತಿದ್ರು, ಇವತ್ತು ದಾದಿ ಸ್ತಂಭದಲ್ಲಿ ಸಹ ಇದೆ, ಶಕ್ತಿ ಸ್ತಂಭದಲ್ಲಿ ನೋಡ್ಬೋದು ನಾವು ಹೋಗಿ. ದಾದಿ ಹೇಳ್ತಾಯಿದ್ರು, ಬ್ರಾಹ್ಮಣರಿಗೆ 5 ಮಾತ್ರೆಗಳನ್ನು ದಿನಾಲು ತೊಗೋಬೇಕು. ಮಾತ್ರೆ ಯಾಕಂತ ಯೂಸ್ ಮಾಡಿದ್ರಪ್ಪ ಇಲ್ಲಂದಾಗ ಅವರು, ಯಾಕಂದ್ರೆ ಇನ್ನೂ ಚಿಕ್ಕ ಪುಟ್ಟ ರೋಗಗಳು ನಮ್ಮ ಹತ್ರ ಅದಾವೆ. ಈ ಸಂಪೂರ್ಣ ಆಗಿಲ್ಲ, ನಾವು ಇನ್ನೂ ಸಂಪನ್ನ ಆಗಿಲ್ಲ. ಅದಕ್ಕೆ ಆ ರೋಗ ನಿವಾರಣೆ ಸಲುವಾಗಿ ದಾದಿ ಹೇಳ್ತಾಯಿದ್ರು 5 ಮಾತ್ರೆಗಳನ್ನು ತೊಗೋಬೇಕಂಥೇಳಿ. ಫಸ್ಟ್ ಮಾತ್ರೆ ಯಾವುದಂದ್ರೆ ತಾಳ್ಮೆಯನ್ನು ಮಾತ್ರೆ ತೊಗೋಬೇಕು. ಇನ್ನೂ ಮಾತ್ರೆಗಳು ಬಂದಿರ್ತಾವೆ ಲೈಫ್ನಲ್ಲಿ. ಒಳಗಡೆ ಮನಸ್ಸಿನಲ್ಲಿ ತಾಳ್ಮೆ ಬೇಕು, ಪರಿವಾರದಲ್ಲಿ ತಾಳ್ಮೆ ಬೇಕು. ಮಾತು ಬರ್ತಾವೆ, ಮಾತು ಬರುವೆ. ಲೌಕಿಕದಲ್ಲಿ ಇದ್ದೀವು ಅಂದರೆ ನಾವು ಬರುವೆ, ಆಫೀಸ್ದಲ್ಲಿ ಇದ್ದೀವಿ ಅಂದ್ರೆ ಬರುವೆ. ಅದಕ್ಕೆ ತಾಳಿದವನು ಬಾಳಿಯಾನು. ಯಾವಾಗ ಓಂ ಶಾಂತಿಗೆ ಬಂದಾಗ ಅರ್ಥ ಆಯ್ತು ನನಗೆ. ನಾನು ಚಿಕ್ಕವನಿದ್ದಾಗ 3ನೇ ಕ್ಲಾಸ್ ಇದ್ದಾಗ ಸ್ಕೂಲ್ನಲ್ಲಿ ಓದಿದ್ದೇನೆ, ತಾಳಿದವನು ಬಾಳಿಯಾನು. ಇದರ ಅರ್ಥ ಏನು? ಎಷ್ಟು ನಾವು ಸಹನ ಮಾಡ್ತೀವೋ ಅಷ್ಟು ನಮ್ಮ ಆಯುಷ್ಯ ಹೆಚ್ಚಾಗ್ತದೆ, ಅಷ್ಟು ಪುರುಷಾರ್ಥದಲ್ಲಿ ಎಂಜಾಯ್ ಮಾಡ್ಲಿಕ್ಕಾಗ್ತದೆ, ಅಷ್ಟು ಖುಷಿ ಸಿಗ್ತದೆ. ಅದಕ್ಕೆ ಫಸ್ಟ್ ಮಾತ್ರೆ ತೊಗೊಳ್ಬೇಕು ತಾಳ್ಮೆ. 2ನೇ ಮಾತ್ರೆ ಪ್ರೀತಿ. ನೀವು ನಿಮ್ಮ ಲೌಕಿಕದಲ್ಲಿ ಎಷ್ಟು ಮಕ್ಕಳನ್ನು ನೀವು ಪ್ರೀತಿ ಮಾಡ್ತೀರಿ, ಅಥವಾ ನಿಮ್ಮ ಮೊಮ್ಮಕ್ಕಳನ್ನು ಪ್ರೀತಿ ಮಾಡ್ತೀರಿ, ಅಥವಾ ನಿಮ್ಮ ತಂದೆ ತಾಯಿನ ಪ್ರೀತಿ ಮಾಡ್ತೀರಿ, ಅಷ್ಟೇ ಎಲ್ಲರಿಗೆ ಪ್ರೀತಿ ಮಾಡಿ. ಪ್ರೀತಿ ಮಾಡಬೇಕಂದ್ರೆ ಇಲ್ಲಿ ಏನು ಕೊಡಬೇಕಾಗಿಲ್ಲ, ತೊಗೋಬೇಕಾಗಿಲ್ಲ. ಕೇವಲ ಶುಭ ಭಾವನೆ, ಶ್ರೇಷ್ಠ ಭಾವನೆ, ಆ ಆತ್ಮದ ಬಗ್ಗೆ ಶ್ರೇಷ್ಠ ಭಾವನೆ, ಯಾವಾಗಲೂ ಒಳ್ಳೆಯ ಭಾವನೆಯನ್ನು ಮಾಡಿ. ಅವಾಗ ಏನಾಗ್ತದೆ, ಒಂದು ಸಲ ಒಂದು ಪಾಸಿಟಿವ್ ಥಾಟ್ಸ್ ಮಾಡಿದಕ್ಕೆ 1000 ಟೈಪ್ ನಮಗೆ ರಿಟರ್ನ್ ಬರ್ತದೆ. ಅದಕ್ಕೆ ಎಲ್ಲರ ಬಗ್ಗೆ ಒಳ್ಳೆಯ ಭಾವನೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಅವರವರ ವೈಯಕ್ತಿಕ ವಿಚಾರಗಳು ಅವ್ರ ಹತ್ರ ಇರಲಿ, ಆದರೆ ನಮ್ಮ ವಿಚಾರ ಯಾವಾಗಲೂ ಅವ್ರಿಗೆ ಒಳ್ಳೆಯದಾಗಲಿ ಅಂತೇಳಿ. 3ನೇ ಮಾತ್ರೆ ಶಾಂತಿ. ಈಗ ನಿಮ್ಮ ಮುಖ ಹೆಂಗೆ ಇರಬೇಕಂದ್ರೆ ಶಾಂತ ಸ್ವರೂಪ. ನೀವು ಯಾವುದೋ ಒಂದು ಹಳ್ಳಿಯಲ್ಲಿ ಇರ್ತೀರಿ, ಅಥವಾ ಯಾವುದೋ ಊರಲ್ಲಿ ಇರ್ತೀರಿ, ನೀವೊಬ್ಬರೇ ಬಾಬರ ಮಕ್ಳಿಗಿರ್ತೀರಿ, ಅಲ್ಲಿ ಜನ ಇರ್ತಾರೆ, ನಿಮ್ಮನ್ನು ನೋಡ್ತಿರ್ತಾರೆ ಅವರು. ನಿಮ್ಮ ಮುಖ ಏಕದಮ್ ಶಾಂತವಾಗಿರಬೇಕು. ಹಳ್ಳಿಯಲ್ಲಿ ಹೇಳ್ತಾರೆ ನೋಡಿ, ಚಿಕ್ಕ ಮಕ್ಳು ಇರ್ತಾವೆ, ದೇವ್ರಿದ್ದಂಗೆ ಅದಾರ ಅಂತ ಹೇಳ್ತಾರೆ. ಅಂದ್ರೆ ದೇವ್ರಂದ್ರೇನು? ಶಾಂತವಾಗಿ ದೇವ್ರಿದ್ದಂಗೆ ಅದಾರ ಇವರು
ಅಂದ್ರೆ ನಿಮ್ಮ ಮುಖ ಹೆಂಗಿರ್ಬೇಕು? ಯಾವಾಗಲೂ ಶಾಂತ ಸ್ವರೂಪ ಇರಬೇಕು, ಶಾಂತಿಯಿಂದ ಆರಾಮವಾಗಿ. ಯಾರ ಮಕ್ಕಳು ನೀವು? ಒಂದು ಕಡೆ ಸಾಗರನ ಮಕ್ಕಳದಿರಿ ನೀವು, ಶಾಂತ ಸ್ವರೂಪವಾಗಿರ್ಬೇಕು. ಇದು 3ನೇ ಮಾತ್ರೆ. 4ನೇ ಮಾತ್ರೆ ಖುಷಿ. ಇದು ಒಂದೇ ಸಾಕು ಖುಷಿಯಿಂದಿರುವಾಗ. ನನಗೆ ಸ್ವಯಂ ಪರಮಾತ್ಮ ಸಿಕ್ಕಿದಾನ, ಕೋಟಿಯಲ್ಲಿ ಅನೇಕ ಕೋಟಿಯಲ್ಲಿ 800 ಕೋಟಿಯಲ್ಲಿ ನನ್ನ ಸಿಲೆಕ್ಟ್ ಮಾಡಿದ್ದಾನೆ ಪರಮಾತ್ಮ. ನನಗೆ ಪರಮಾತ್ಮ ಸಿಕ್ಕಿದ್ದಾನೆ, ನಾನು ಸಂಗಮ ಯುಗದಲ್ಲಿದ್ದೀನಿ, ಖುಷಿಯೇ ಖುಷಿ, ಆನಂದವೇ ಆನಂದ. ಇದರ ಬಿಟ್ಟರೆ ಮತ್ತೊಂದು ಏನು ಇರಬಾರ್ದು. 4ನೇ ಮಾತ್ರೆ ಖುಷಿಯಿಂದ ಇರೋ ಮಾತ್ರೆ ತೊಗೋಬೇಕು. 5ನೇದು ಯಾವ ಮಾತ್ರೆ? ಈ 4 ಮಾತ್ರೆ ತೊಗೊಳ್ಳೋದ್ರಿಂದ 5ನೇ ಮಾತ್ರೆ ಆಟೋಮೆಟಿಕ್ ಬಂದುಬಿಡ್ತದೆ, ಸಂತುಷ್ಟತೆ. ಜೀವನ ತೃಪ್ತವಾಗಿ ಬಿಡ್ತದೆ. ತಾಳ್ಮೆ, ಶಾಂತಿ, ಪ್ರೀತಿ, ಖುಷಿ, ಸಂತುಷ್ಟತೆ. ಹೆಂಗೆ ಒಬ್ಬ ಮನುಷ್ಯನಿಗೆ ತುಂಬ ಹಸುವಾಗಿರ್ತವೆ, ಚೆನ್ನಾಗಿ ಊಟ ಮಾಡಿಸ್ಬಿಡಿ, ಇನ್ನೂ ಏನೋ ತಂದು ಕೊಡ್ತಾರೆ, ಅವಾಗ ಅವ್ರೇನಂತಾರೆ, ಅಮ್ಮವ್ರ ಸಾಕ್ರಿ ಅಮ್ಮವ್ರ, ಫುಲ್ಲಾಯಿತು, ಇನ್ನೇನು ಬಾಡ್ದಲ್ಲ. ಹಂಗೆ ನಿಮ್ಮ ಮುಖದಲ್ಲಿ ಒಂದು ಸಂಪನ್ನತೆ, ನಿಮ್ಮ ಮುಖ ಯಾವಾಗಲೂ ಸಂತುಷ್ಟತೆಯನ್ನು ತೋರಿಸ್ಕೊಡ್ತಿರಬೇಕು. ಇದು ನಿಜವಾದಂತಹ 5 ಮಾತ್ರೆಗಳು. ಮತ್ತು ದಾದಿ ಹೇಳ್ತಿರ್ತಾರೆ, ನಮ್ಮ ಜೀವನದಲ್ಲಿ ಫ್ಯಾಕ್ಟ್ರಿಯನ್ನು ನಾವು ಇಟ್ಕೋಬೇಕಂತ. ಫ್ಯಾಕ್ಟ್ರಿ ಏನಾಗ್ತದೆ? ಫ್ಯಾಕ್ಟ್ರಿಯಿಂದ ಚೆನ್ನಾಗಿ ಇನ್ಕಮ್ ಬರ್ತಿರ್ತದೆ. ಅದಕ್ಕೆ ಒಂದು 4 ಫ್ಯಾಕ್ಟ್ರಿ ಬಾಬಾವ್ರು ಕೊಟ್ಟಿದ್ದಾರೆ, ಅದನ್ನು ಸ್ಟಾರ್ಟ್ ಮಾಡಿಬಿಡಿ. ಕೆಲವೊಂದು ಸಲ ಸ್ಟಾರ್ಟ್ ಇರ್ತಾವೆ, ಬಂದಾಗಿರ್ತಾವೆ, ಮತ್ತೆ ಚಾಲು ಮಾಡೋದು. ತಲೆಯಲ್ಲಿ ಐಸ್ ಫ್ಯಾಕ್ಟ್ರಿ ಇರಲಿ, ಮೆದುಳಿನಲ್ಲಿ ಐಸ್ ಫ್ಯಾಕ್ಟ್ರಿ, ಕೂಲಾಗಿರಬೇಕು. ಸಾಧ್ಯ ಆದಷ್ಟು ಪ್ರಯತ್ನ ಮಾಡಬೇಕು, ಸೈಲೆನ್ಸ್ ಆಗಿರಬೇಕು. ಇದು ಐಸ್ ಫ್ಯಾಕ್ಟ್ರಿ. ಬಾಯಲ್ಲಿ ಸಕ್ರೆ ಫ್ಯಾಕ್ಟ್ರಿ. ನಿಮ್ಮ ಶಬ್ದಗಳು ಮುತ್ತಿನಂಗೆ ಇರಬೇಕು. ಹೇಳಿ ಹೋದ್ರೆ ಶರಣರು, ನುಡಿದರೆ ಮುತ್ತಿನ ಹಾರದಂತ ಅವ್ರು ಹೇಳಿದ್ರಪ್ಪ. ಮಾಡೋರು ಯಾರು? ನಾವೇ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಶಬ್ದದಲ್ಲಿ ಮುತ್ತಿರಬೇಕು, ನಮ್ಮ ಶಬ್ದದಲ್ಲಿ ವ್ಯಾಲ್ಯೂಬಲ್ ವರ್ಡ್ ಇರಬೇಕು. ಒಬ್ರಿಗೆ ನಶೆ ಕೊಡುವಂಥ ಮಾತುಗಳನ್ನು ಹೇಳಬೇಕು, ಅವ್ರ ಬಗ್ಗೆ ವರ್ಣನೆ ಮಾಡಬೇಕು, ಅವ್ರ ಬಗ್ಗೆ ಮಹಿಮೆ ಮಾಡಬೇಕು. ಬಾಬಾವ್ರ ಮುರಳಿಯಲ್ಲಿ ಏನು ಮಾಡ್ತಾರೆ? ಅದನ್ನೇ ಮಾಡ್ತಾರೆ. ಫಸ್ಟಿಗೂ ಮಹಿಮೆ ಮಾಡ್ತಾರೆ, ನಂತರ ನಮ್ಮಲ್ಲಿರುವಂಥ ಕಮ್ಮಿಗಳನ್ನು ಹೇಳ್ಕೊಡ್ತಾರೆ. ಅದಕ್ಕೆ 3ನೇದ್ದು ಇಲ್ಲಿ ಐಸ್ ಫ್ಯಾಕ್ಟ್ರಿ, ಬಾಯಲ್ಲಿ ಸಕ್ಕರೆ ಫ್ಯಾಕ್ಟ್ರಿ, ಹೃದಯದಲ್ಲಿ ಪ್ರೀತಿ ಫ್ಯಾಕ್ಟ್ರಿ. ಎಲ್ಲರ ಬಗ್ಗೆ ಪ್ರೀತಿ, ಎಲ್ಲರ ಬಗ್ಗೆ ಪ್ರೀತಿ ಅಂದರೆ ಇಲ್ಲಿ ಕೊಡಬೇಕಾಗಿಲ್ಲ, ತೊಗೋಬೇಕಾಗಿಲ್ಲ, ಕೇವಲ ಭಾವನೆಗಳನ್ನು. ಅದಕ್ಕೆ ಶುಭ ಭಾವನೆ ಅಂತ ಹೇಳ್ತಾರೆ ಬಾಬು. ಈ ಶಬ್ದ ಯೂಸ್ ಮಾಡ್ತಾರೆ, ಶುಭ ಭಾವನೆ. ಶುಭ ಭಾವನೆ ಅಂದರೆ ನಮ್ಮಲ್ಲಿ ಶ್ರೇಷ್ಠ ಭಾವನೆಗಳು, ಅವ್ರಿಗೆ ಪ್ರೀತಿ. ಹೃದಯದಲ್ಲಿ ಪ್ರೀತಿ ಫ್ಯಾಕ್ಟ್ರಿ. ಮತ್ತು ಇಲ್ಲಿ ಪವರ್ ಫ್ಯಾಕ್ಟ್ರಿ ಅದ. ಅವಾಗವಾಗ ಫೀಲ್ ಮಾಡಿರಿ, ನಾನು ಇಲ್ಲಿ ಕೂತೀನಿ ಅಂಥೇಳಿ ಬ್ರಹ್ಮಬಾಬವರು ಚಿತ್ರ ತೆಗಿತೀರಂತ ಗೋಡೆ ಮೇಲೆ, ಚಿಕ್ಕವರಿದ್ದಾಗ ಅಲ್ಲಿ ಹೋದಾಗ. ಅದಕ್ಕೆ ನಿಮಗೆ ಫೀಲ್ ಆಗಬೇಕು, ನಾನು ಇಲ್ಲಿ ಆತ್ಮ ಕೂತೀನಿ, ನಾ ಇಲ್ಲಿ ಆತ್ಮ ಅದ ಅಂತೇಳಿ. ಇಲ್ಲಿ ಪವರ್ ಅದ. ಇದು ಪವರ್ ಆಫ್ ಆಯ್ತು ಅಂದರೆ ಇದು ಕೆಲಸ ಮಾಡೋದಿಲ್ಲ. ಇದು ಪವರ್ ಫ್ಯಾಕ್ಟ್ರಿ. ಇದು ಪವರ್ ಫ್ಯಾಕ್ಟ್ರಿ ಆದ ನಂತರ ಇನ್ನೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಅಂತ ಬರ್ತದೆ. ಅದಕ್ಕೆ ಆಟೋಮೆಟಿಕ್ಕಾಗಿ ಓಪನ್ ಆಗಿಬಿಡ್ತಾ ಸ್ಯಾಟಿಸ್ಫ್ಯಾಕ್ಟ್ರಿ. ಈ ಪೂರ ಬ್ರಾಹ್ಮಣ ಜೀವನದ ಸಾರ 5 ಮಾತುಗಳು, 5 ಮಾತ್ರೆಗಳು, 5 ಫ್ಯಾಕ್ಟ್ರಿಗಳು. ಆವಾಗ ಜೀವನದಲ್ಲಿ ಸಂಪನ್ನತೆ ಬಂದುಬಿಡ್ತದೆ. ನಾವು ಮಧುಬನದಲ್ಲಿದ್ದೀವೋ, ನಾವು ಸೆಂಟ್ರದಲ್ಲಿದ್ದೀವೋ, ನಾವು ಗೃಹಸ್ಥದಲ್ಲಿದ್ದೀವೋ ಅದು ಇಂಪಾರ್ಟೆಂಟ್ ಇಲ್ಲ. ನಾವು ಬಾಬಾವ್ರ ಮಕ್ಕಳಾಗಿ ಎಲ್ಲೇ ಇರಿ, ಮಸ್ತಿರಿ, ಖುಷಿಯಾಗಿರಿ, ಆನಂದವಾಗಿರಿ. ನಿಮ್ಮ ಮುಖದಿಂದ ಆಟೋಮೆಟಿಕ್ ಸೇವೆ ಮಾಡಿಸ್ತಾರೆ ಬಾಬಾವರು. ಸಮಯ ಬಹಳ ಫಾಸ್ಟ್ ಇದೆ, ಎಂಜಾಯ್ ಮಾಡಿ ಬ್ರಾಹ್ಮಣ ಜೀವನದಲ್ಲಿ. ಬಾಬಾವ್ರ ಅವ್ಯಕ್ತ ಮುರಳಿ ಲಾಸ್ಟ್ ನೀವು ಓದಿರ್ತೀರಿ. 6 ತಿಂಗಳು ಮುಂಚೆ ಬಾಬಾವರು 6 ತಿಂಗಳು ಬಂದಿರ್ತಾರೆ ಬಾಬಾವ್ರು. ಇವತ್ತು ಬಾಬಾವ್ರು ಬರ್ತಾರೆ, ಡೈಮಂಡ್ ಹಾಲಲ್ಲಿ ಬಾಬಾವ್ರು ಬರ್ತಾರೆ, ಅನುಭವ ಮಾಡಿಸ್ತಾರೆ. ಅದಕ್ಕೆ ಆ ಬಾಬಾವ್ರ ಮುರಳಿಯನ್ನು ಮತ್ತೆ ರಿಪೀಟ್ ಮಾಡ್ತಾ ಹೋಗಿ, ಮತ್ತೆ 6 ತಿಂಗಳಾಗ್ತದೆ, ಮತ್ತೆ ಬಾಬಾವ್ರು ಬರ್ತಾರೆ. ಅದಕ್ಕೆ ಬಾಬಾವರು ನಮ್ಮ ಮುಖಾಂತರ ಸಂಪನ್ನತೆ ಮಾಡಿಸ್ತಾ ಇದ್ದಾರೆ, ತುಂಬ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಬಸ್ ಎದ್ರ ಕೂತ್ರ ಬಾಬಾ ಬಾಬಾ ಬಾಬಾ. ಈ ಸುಂದರ ಜೀವನ, ಬ್ರಾಹ್ಮಣದ ಜೀವನದ ಆನಂದದ, ಸಂಪೂರ್ಣ ಆನಂದದ ಅನುಭವ ಮಾಡ್ತಾ ಅನೇಕ ಆತ್ಮಗಳು, ಯಾರು ವಂಚಿತ ಆತ್ಮಗಳದಲ್ಲ ಅವ್ರು ಮುಟ್ಟಿಸಿ, ಸಂದೇಶ ಮುಟ್ಟಿಸಿ, ಬ್ರಾಹ್ಮಣ ಪರಿವಾರದಲ್ಲಿ ಸಂತುಷ್ಟತೆ, ಸೆಂಟ್ರದಲ್ಲಿ ಒಂದು ವೈಬ್ರೇಷನ್ ತಯಾರು ಮಾಡಿ. ಅದಕ್ಕೆ ವಾರಕ್ಕೆ ಒಂದು ಸಲ ಏನು ಮಾಡಬೇಕಂದ್ರೆ ಸೆಂಟ್ರದಲ್ಲಿ ಅಟ್ಲೀಸ್ಟ್ ರವಿವಾರ ದಿನ 2 ಗಂಟೆ ಯೋಗ ಬಟ್ಟಿ ಇಟ್ಕೋಬೇಕು. ಅಲ್ಲಿ ಭಾಳ ಚೆನ್ನಾಗಿ ವೈಬ್ರೇಷನ್ ಇರ್ತದೆ. ಈ ಪ್ರಕಾರವಾಗಿ ನಾವು ಪುರುಷಾರ್ಥ ಮಾಡ್ತಾ ಹೋದಾಗ ಈ ಸಂಗಮ ಯುಗದ ಆನಂದ, ಖುಷಿ ದಿನದಿಂದ ಹೆಚ್ಚಾಕೋತ ಯಾವಾಗಲೂ ಸಂಪನ್ನ ಸ್ಥಿತಿ, ಆನಂದವಾದಂಥ ಸ್ಥಿತಿ ಅನುಭವ ಆಗ್ತದೆ. ಈ ಸುಂದರ ಜೀವನವನ್ನು ಬಾಬಾವ್ರು ಕೊಟ್ಟಿದ್ದಾರೆ. ಆ ಆನಂದ ಅನುಭವ ಮಾಡ್ತಾ ಈ ಜೀವನವನ್ನು ನಾವು ಅನುಭವ ಮಾಡಿ ಅನ್ಯರಿಗೆ ಅನುಭವ ಮಾಡಿಸ್ತಾ ಇರಬೇಕು. ಓಂ ಶಾಂತಿ, ಓಂ ಶಾಂತಿ.